ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕಿಲೆದಾರ್. ಈ ಕ್ಲಾಸಲ್ಲಿ ನಾವು ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. PSI, PC, ಗ್ರೂಪ್ ಸಿ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ವಿವರಣೆ ಸಹಿತ ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಫಸ್ಟ್ ಕ್ವಶನ್. 1991ರಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಭಾರತದ ಆರ್ಥಿಕ ಪ್ರಗತಿಯಾಗಲು ಕೈಗೊಂಡ ಯೋಜನೆ ಯಾವುದು ಅಥವಾ ಯೋಜನೆಗಳ ಯಾವುವು ಅಂತಂದು ಕೇಳಿದಾರೆ. ನೋಡ್ರಿ, ಭಾರತದ ಆರ್ಥಿಕ ಪ್ರಗತಿ ಅಂತಂದು ಹೇಳಿದ್ರೆ ಟೋಟಲ್ ಆಗಿ ನಮ್ಮ ಭಾರತ ದೇಶ ಎಲ್ಲದರಿಂದನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು. ಅದ್ರಲ್ಲಿ ಏನಂತಂದು ಹೇಳಿದ್ರೆ, ಮೊದಲು ಯಾವ ತರ ಇತ್ತಂದ್ರೆ ನಮ್ದು ಆರ್ಥಿಕ ವ್ಯವಸ್ಥೆ ಮುಕ್ತವಾಗಿರ್ಲಿಲ್ಲ, ಕ್ಲೋಸ್ಡ್ ಅಂತ ಹೇಳ್ತೀವಿ, ಕ್ಲೋಸ್ಡ್ ಎಕನಾಮಿ ಇತ್ತು. ಇವಾಗ ಯಾವ ತರ ಇದೆ, ಓಪನ್ ಎಕನಾಮಿ ಇದೆ. ಇವಾಗ ಏನಂದ್ರೆ ವಿದೇಶಿಗರು ಬರ್ತಾರ, ಬಂಡವಾಳಗಳನ್ನ ಹೂಡ್ತಾರ. ಪ್ರೈವೇಟ್ ಕಂಪ್ನಿಗಳು ಗೌರ್ಮೆಂಟ್ ಸ್ವತ್ತನ್ನ ತಗೊಂಡು ಏನ್ ಮಾಡ್ತಾವ, ಇಂಪ್ರೂವ್ಮೆಂಟ್ ಮಾಡ್ತಾವ. ಅಂದ್ರೆ ಈ ತರ ಆಗಿದೆ ಇವಾಗ. ಅದನ್ನ ನಾವ್ ಏನ್ ಹೇಳ್ತೀವಿ ಅಂದ್ರೆ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಅಂತ ಹೇಳ್ತೀವಿ. ಮೇಲಿನ ಎಲ್ಲವೂ 1991ರಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ LPG ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ನಮ್ಮ ಭಾರತದಲ್ಲಿ ಜಾರಿಗೆ ತರ್ತಾರ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಅದೇ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ. ನೋಡ್ರಿ, ನಮ್ದು ಟೋಟಲ್ ನಮ್ ಭಾರತ ದೇಶ ಅಂತ ಬಂದಾಗ ನಮ್ದೊಂದು ಕೃಷಿ ಪ್ರಧಾನ ದೇಶ. ಇಲ್ಲೇನಂತಂದು ಹೇಳಿದ್ರೆ ನಾವು ವಲಯಗಳನ್ನಾಗಿ ಮಾಡ್ತೀವಿ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆ. ಪ್ರೈಮರಿ ವಲಯ, ಸೆಕೆಂಡರಿ ವಲಯ ಮತ್ತು ಟರ್ಷರಿ ವಲಯ ಅಂತ ಹೇಳಿ. ಈ ಮೂರು ವಲಯಗಳಲ್ಲಿ ಪ್ರೈಮರಿ ವಲಯ ಅಂದ್ರೆ ಏನು? ಪ್ರೈಮರಿ ವಲಯ ಅಂದ್ರೆ ಕಚ್ಚಾ ವಸ್ತುಗಳನ್ನ ಉತ್ಪಾದನೆ ಮಾಡೋದು, ಕಚ್ಚಾ ವಸ್ತುಗಳನ್ನ. ಇದರಲ್ಲಿ ಕೃಷಿ ಬರುತ್ತಾ, ಮೀನುಗಾರಿಕೆ ಬರುತ್ತಾ, ಹೈನುಗಾರಿಕೆ ಬರುತ್ತಾ, ಏನೇನು ಉತ್ಪಾದನೆ ಮಾಡಬಹುದು ಕಚ್ಚಾ ವಸ್ತುಗಳಾಗಿ, ಅವುಗಳೇನಂತಂದು ಹೇಳಿದ್ರೆ ಮೊದಲ ವಲಯದಲ್ಲಿ ಅಂದ್ರೆ ಪ್ರೈಮರಿ ವಲಯದಲ್ಲಿ ಬರುತ್ತೆ. ಅದೇ ತರ ಸೆಕೆಂಡರಿ ವಲಯ ಅಂದ್ರೆ ಕೈಗಾರಿಕೆಗಳು. ಪ್ರೈಮರಿ ವಲಯದಿಂದ ಏನ್ ಕಚ್ಚಾ ವಸ್ತುಗಳು ಬಂದಿರ್ತಾವ ಅವುಗಳನ್ನ ಯೂಸ್ ಮಾಡಿಕೊಂಡು ಕೈಗಾರಿಕೆಗಳ ಏನ್ ಇದು ನಡೀತಾವಲ್ಲ ಅವುಗಳ ಯಾವ ವಲಯದಲ್ಲಿ ಬರ್ತಾವ, ಸೆಕೆಂಡರಿ ವಲಯದಲ್ಲಿ ಬರ್ತಾವ. ಟರ್ಷರಿ ವಲಯ ಇದೇನಂದ್ರೆ ಸಾರಿಗೆ ಸಂಪರ್ಕ ಅಂತ ಹೇಳ್ತೀವಿ. ಸಾರಿಗೆ ಸಂಪರ್ಕ, ಅಂಚೆ, ಶಿಕ್ಷಣ, ಏನೇನ್ ಸಾರಿಗೆ ಸಂಪರ್ಕದಲ್ಲಿ ಬರುತ್ತೆ ಅದೆಲ್ಲ ಎವ್ರಿಥಿಂಗ್ ಎದುರು ಬರುತ್ತೆ, ಟರ್ಷರಿ ವಲಯದಲ್ಲಿ ಬರುತ್ತೆ. ಇಲ್ಲಿ ನೋಡ್ರಿ, ಒಂದಕ್ಕೊಂದು ಲಿಂಕ್ಸ್ ಇದಾವ. ಈಗ ನೋಡ್ರಿ, ಇದ್ರಲ್ಲಿ ಏನ್ ಪ್ರೈಮರಿ ವಲಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕಚ್ಚಾ ವಸ್ತುಗಳನ್ನ ಎಲ್ಲಿ ಕಳಿಸ್ತೀವಿ, ಕೈಗಾರಿಕೆಗಳಿಗೆ ಕಳಿಸ್ತೀವಿ. ಕೈಗಾರಿಕೆಗಳಲ್ಲಿ ಮಾಡಿರೋ ಉತ್ಪನ್ನಗಳನ್ನ, ಕಚ್ಚಾ ವಸ್ತುಗಳನ್ನ ಶುದ್ಧ ವಸ್ತುಗಳನ್ನಾಗಿ ಮಾಡ್ತೀವಿ. ಇಲ್ಲಿ ಶುದ್ಧ ವಸ್ತುಗಳನ್ನ ನಾವೇನ್ ಮಾಡ್ಬೇಕು, ಮತ್ತೆ ಜನರಿಗೆ ಪೂರೈಸಬೇಕು. ಈ ವಲಯವನ್ನ ನಾವೇನಂತ ಹೇಳ್ತೀವಿ, ಪೂರೈಸೋ ಈ ಟ್ರಾನ್ಸ್ಪೋರ್ಟ್ ವಲಯವನ್ನ ಏನಂತ ಕರಿತೀವಿ, ಟರ್ಷರಿ ವಲಯ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತ, ನಮ್ಗೆ ಬೇಡಿಕೆಗಳನ್ನ ಈಡೇರಿಸಲು ಯೂಸ್ ಆಗುತ್ತ. ಬೇಡಿಕೆಗಳನ್ನ ಈಡೇರಿಸಲು ಟರ್ಷರಿ ವಲಯ. ನೋಡ್ರಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಕೃಷಿಯನ್ನ ಅವಲಂಬಿಸಿದ್ವಿ ಅಂದ್ರೆ ಪ್ರೈಮರಿ ವಲಯ ಜಾಸ್ತಿ ಐತೆ. ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ 58% ಇದೆ. ಪ್ರೈಮರಿ ವಲಯ ಎಷ್ಟಿದೆ, 58% ಇದೆ. ಅದೇ ತರ ಸೆಕೆಂಡರಿ ವಲಯ ನೋಡ್ರಿ, ಸೈಡಿಗೆ ಬರಿತೀನಿ. 58% ಏನಿದೆ ಅಂದ್ರೆ ಪ್ರೈಮರಿ ವಲಯ ಇದೆ. ಅದೇ ತರ 27% ದ್ವಿತೀಯ ವಲಯ ಐತೆ. ಉಳಿದಿದ್ದೇನಂತಂದು ಹೇಳಿದ್ರೆ ತೃತೀಯ ವಲಯ. ಇದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಬಟ್ ಆದ್ರೆ GDP ಅಂತ ಬಂದಾಗ ಟೋಟಲ್ ಆಗಿ ಉಲ್ಟಾ ಆಗತ್ತ. ಹೈಯೆಸ್ಟ್ GDP ಎಲ್ಲಿಂದ ಬರುತ್ತಾ, ತೃತೀಯ ವಲಯದಿಂದ ನಮ್ಮ ದೇಶಕ್ಕೆ ಬರುತ್ತ. 1991ರಲ್ಲಿ LPG ಆದ ನಂತರ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆದ ನಂತರ ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶದವರು ಬಂದು ಬಂಡವಾಳ ಹೂಡಿಕೆಯನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಶ ಜಾಸ್ತಿ ಪ್ರಗತಿ ಹೊಂದಕ್ ಸ್ಟಾರ್ಟ್ ಆಗತ್ತ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ತನ್ನಗೆ ಕೊರೆದಂತೆ ಅನಿಸುತ್ತದೆ ಅಂತ ಹೇಳಿದಾರೆ. ಇದು ಮರದ ಕುರ್ಚಿ, ಇನ್ನೊಂದು ಕಬ್ಬಿಣದ ಕುರ್ಚಿ, ಐರನ್, ಇದು ವುಡ್. ನೋಡ್ರಿ, ಇದರಲ್ಲಿ ವಾಹಕ ಮತ್ತು ಅವಾಹಕ ಅಂತ ಬರುತ್ತೆ. ಕರೆಕ್ಟ್ ಆನ್ಸರ್ ಏನಿದೆ ಅಂದ್ರೆ ಕಬ್ಬಿಣವು ಮರಕ್ಕಿಂತ ಉತ್ತಮ ಉಷ್ಣವಾಹಕ ಅಂತ ಇದೆ. ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಆಮೇಲೆ ಇನ್ನೊಂದು ಬರುತ್ತೆ ಸೆಮಿ ಕಂಡಕ್ಟರ್ಸ್ ಅಂತ ಬರುತ್ತೆ. 3 ಟೈಪ್ಸ್ ಬರ್ತಾವ. ಇದರಲ್ಲಿ ಏನೇನ್ ಡಿಫ್ರೆನ್ಸ್ ಏನೇನ್ ನೋಡೋಣ. ಮೊದಲು ಏನಂತಂದು ಹೇಳಿದ್ರೆ ಇಲೆಕ್ಟ್ರಿಸಿಟಿಯನ್ನ, ವಿದ್ಯುತ್ ಮತ್ತು ಉಷ್ಣವನ್ನ ಕರೆಕ್ಟ್ ಆಗಿ ತಮ್ಮ ಮೂಲಕ ಸರಬರಾಜು ಮಾಡ್ತಿದ್ರೆ ಅಥವಾ
ಫ್ಲೋ ಆಗ್ತಿದ್ರೆ ಅವುಗಳಿಗೆ ನಾವೇನಂತ ಕರಿತೀವಿ, ವಾಹಕಗಳು ಅಂತ ಕರಿತೀವಿ, ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಕಂಡಕ್ಟರ್ಸ್ ಅಲ್ಲಿ ಯಾವ ತರ ಇಲೆಕ್ಟ್ರಿಸಿಟಿ ಅಥವಾ ಉಷ್ಣ ಯಾವ ತರ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿ ಯಾವ ತರ ಫ್ಲೋ ಆಗುತ್ತೆ ನೋಡ್ರಿ, ಸುಮ್ಮನೆ ಒಂದು ಸಿಂಪಲ್ ಡಯಾಗ್ರಾಮ್ ಅಲ್ಲಿ. ಸೊ ಇಲ್ಲಿ ಎರಡು ಬಾಂಡ್ ಇದು, ಎರಡು ಬ್ಯಾಂಡ್ ಗಳಿರ್ತಾವ. ಒಂದು ಕಂಡಕ್ಷನ್ ಬಾಂಡ್ ಅಂತ ಹೇಳ್ತೀವಿ, ಇನ್ನೊಂದು ವೆಲೆನ್ಸಿ ಬ್ಯಾಂಡ್ ಅಂತ ಹೇಳ್ತೀವಿ. ಕಂಡಕ್ಷನ್ ಮತ್ತು ವೆಲೆನ್ಸಿ ಬ್ಯಾಂಡ್. ಸೊ ವೆಲೆನ್ಸಿ ಬಾಂಡ್ ಅಲ್ಲಿ ಏನಿರ್ತಾವ ಅಂದ್ರೆ ಫ್ರೀ ಇಲೆಕ್ಟ್ರಾನ್ಸ್ ಇರ್ತಾವ. ಈ ಫ್ರೀ ಇಲೆಕ್ಟ್ರಾನ್ಸ್ ಏನ್ ಮಾಡ್ತಾವ ಅಂದ್ರೆ ವೆಲೆನ್ಸಿ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಸೊ ಮೂವ್ ಆಗ್ತಾವ. ಈ ಮೂವ್ ಆಗೋದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಇಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ, ವಿದ್ಯುತ್ ಅಂತ ಹೇಳ್ತೀವಿ. ಸೊ ಈ ತರ ಏನಾಗುತ್ತೆ ಅಂದ್ರೆ ವಿದ್ಯುತ್ ಮತ್ತು ಉಷ್ಣ ಫ್ಲೋ ಆಗುತ್ತ ಯಾವ್ದ್ರಲ್ಲಿ, ಕಂಡಕ್ಟರ್ ಅಲ್ಲಿ. ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ವಾಹಕಗಳು ಅಂತ ಕರಿತೀವಿ. ಉತ್ತಮ ವಿದ್ಯುತ್ ವಾಹಕ ಯಾವುದು ಅಂತ ಕ್ವಶನ್ಸ್ ಕೇಳಿದಾರ. ಸೊ ಉತ್ತಮ ವಿದ್ಯುತ್ ವಾಹಕ ಯಾವುದು, ಸಿಲ್ವರ್ ಅಂತ ಹೇಳ್ತೀವಿ. ಸಿಲ್ವರ್ ಆದ ನಂತರ ಕಾಫರ್, ಸೊ ಅಲ್ಯೂಮಿನಿಯಂ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಬರುತ್ತೆ. ಸೊ ಅದೇ ತರ ಇನ್ಸುಲೇಟರ್ಸ್ ಅಂದ್ರೆ ಏನು, ಅವಾಹಕಗಳು ಅಂದ್ರೆ ಏನು. ಸೊ ಇವುಗಳ ನಡುವೆ ಈಗ ನಾವು ಹೇಳಿದ್ವಿ, ಸೊ ಕಂಡಕ್ಷನ್ ಬ್ಯಾಂಡ್ ಇರುತ್ತ, ಕಂಡಕ್ಷನ್ ಬ್ಯಾಂಡ್, ಇನ್ನೊಂದು ವೆಲೆನ್ಸಿ ಬ್ಯಾಂಡ್ ಇರುತ್ತ. ಸೊ ಇವುಗಳ ನಡುವೆ ಗ್ಯಾಪ್ ಇರುತ್ತೆ. ಇಲ್ಲೇನಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಆಗಕ್ ಆಗಂಗಿಲ್ಲ, ಇನ್ನು ಇದ್ರ ಕೆಳಗಡೆಯಿಂದ ಮೇಲ್ಗಡೆ ಕಂಡಕ್ಷನ್ ಬ್ಯಾಂಡ್ ಮೂವ್ ಆಗಕ್ ಆಗಂಗಿಲ್ಲ. ಸೊ ಇಲ್ಲೇನ್ ಗ್ಯಾಪ್ ಇರುತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಫಾರ್ಬಿಡನ್ ಗ್ಯಾಪ್ ಅಂತ ಹೇಳ್ತೀವಿ. ಫಾರ್ಬಿಡನ್ ಗ್ಯಾಪ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಹೆಂಗ್ ಫ್ಲೋ ಆಗುತ್ತೆ ಎಲೆಕ್ಟ್ರಾನ್ಸ್ ಅಂತ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರ ಸೆಮಿ ಕಂಡಕ್ಟರ್ಸ್ ಅಂತ ಬಂದಾಗ ಇವುಗಳ ನಡುವೆ, ಸೆಮಿ ಕಂಡಕ್ಟರ್ಸ್ ನಡುವೆ ವೆಲೆನ್ಸಿ ಬಾಂಡ್ ಮತ್ತು ಕಂಡಕ್ಷನ್ ಬಾಂಡ್ ಏನಿರುತ್ತೆ ಅಂದ್ರೆ ಫಾರ್ಬಿಡನ್ ಗ್ಯಾಪ್, ನಡುವಿನ ಗ್ಯಾಪ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಸೊ ಇವುಗಳಿಗೆ ಉಷ್ಣವನ್ನ ನೀಡಿದಾಗ ಇಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ ಏನಾಗ್ತಾವ ಅಂದ್ರೆ ಕಂಡಕ್ಷನ್ ಬ್ಯಾಂಡ್ ಗೆ ಜಂಪ್ ಆಗ್ತಾವ. ಅವಾಗ ಏನಾಗ್ತಾವ, ವಿದ್ಯುತ್ ಅನ್ನ ಹರಿಸ್ತಾವ. ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ ಉದಾಹರಣೆ. ಸೊ ಇಲ್ಲಿ ನೋಡ್ರಿ, ಕಬ್ಬಿಣ ಏನಿದೆ ಅಂತ ಹೇಳಿದ್ರೆ ಉತ್ತಮ ಉಷ್ಣವಾಹಕನು ಕೂಡ, ಆಮೇಲೆ ವಿದ್ಯುತ್ ವಾಹಕನು ಕೂಡ. ಅದಕ್ಕೋಸ್ಕರ ಏನಾಗತ್ತಂದ್ರೆ ಇಲ್ಲಿ ಉಷ್ಣತೆ, ಟೆಂಪರೇಚರ್ ಏನಾಗತ್ತ, ಚೇಂಜಸ್ ಆಗತ್ತ. ಅದಕ್ಕೋಸ್ಕರ ಚಳಿಗಾಲದಲ್ಲಿ ಕಬ್ಬಿಣದ ಕುರ್ಚಿ ತುಂಬಾ ತಣ್ಣಗನ್ಸುತ್ತ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಸಂವಿಧಾನದ ಆತ್ಮವೆಂದು ಯಾವ ವಿಧಿಯನ್ನ ಕರೀತಾರ? ಸೊ ನೀವು ಆಲ್ರೆಡಿ ನೋಡಿರ್ತೀರಿ ಯಾವ ವಿಧಿಯನ್ನ ಕರೀತಾರ. ಆರ್ಟಿಕಲ್ 32ರನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಯಾರು ಕರೀತಾರ? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರ. ಸೊ ಯಾಕೆ ಕರೀತಾರ ಅಂತ ಬೇಕಲ್ಲ, ಯಾಕಂತಂದ್ ಹೇಳಿದ್ರೆ ಇಲ್ಲಿ ಮೂಲಭೂತ ಹಕ್ಕು, ಪ್ರತಿಯೊಬ್ಬ ವ್ಯಕ್ತಿಗೂ ಮೂಲಭೂತ ಹಕ್ಕುಗಳಿರ್ತಾವ. ಸೊ ತಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕಂದ್ರೆ ಹಕ್ಕುಗಳು ಬೇಕಾಗ್ತಾವ. ಮೂಲಭೂತ ಸ್ವತಂತ್ರ ಹಕ್ಕು, ವಾಕ್ ಸ್ವಾತಂತ್ರ್ಯ ಹಕ್ಕು, ಸೊ ಈ ತರ ಏನಂದ್ರೆ ಮೂಲಭೂತ ಹಕ್ಕುಗಳಿರ್ತಾವ. ಇವುಗಳಲ್ಲೆಲ್ಲಾದ್ರೂ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದ್ರೆ ಅವಾಗ ಏನ್ ನಾವು ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೋದು. ಅದನ್ನ ನಾವೇನಂತ ಹೇಳ್ತೀವಿ, ರಿಟ್ಸ್ ಅಂತ ಕರಿತೀವಿ. ಅಂದ್ರೆ ಸಂವಿಧಾನದಿಂದ ಸಿಗುವ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದ್ರೆ ನಾವು ಮೊರೆ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಅಲ್ಲಿ ಏನಂದ್ರೆ ಪ್ರಕರಣ ಮಾಡ್ತೀವಿ, ಇಲ್ಲಾಂದ್ರೆ ಏನಂದ್ರೆ ಕೇಸ್ ಹಾಕ್ತಿವಿ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಿ ಕೇಸ್ ಹಾಕ್ಬೇಕಂದ್ರೆ ಯಾವ ಆರ್ಟಿಕಲ್ ಮುಖಾಂತರ ಹಾಕ್ತಿವಿ? ಆರ್ಟಿಕಲ್ 32 ಮುಖಾಂತರ. ಅದೇ ತರ ಹೈಕೋರ್ಟ್ಗೆ ಯಾವ ಮುಖಾಂತರ? ಯಾವ ಆರ್ಟಿಕಲ್? 226 ಆರ್ಟಿಕಲ್ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ದಾವೆಗಳನ್ನ ಹೂಡ್ತೀವಿ. ಇಲ್ಲಿ ನೋಡ್ರಿ ಯಾವ ರಿಟ್ಸ್ ಯಾವ ಇದಾವ, ಟೋಟಲ್ ಆಗಿ 5 ರಿಟ್ಸ್ ಗಳು ಬರ್ತಾವ. ಒಂದು ಹೆಬಿಯಸ್ ಕಾರ್ಪಸ್, ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳ್ತೀವಿ. ಹೆಬಿಯಸ್ ಕಾರ್ಪಸ್ ಇದೇನಂದ್ರೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರೆ, ಬಂಧನ ಮಾಡಿದ್ರೆ 24 ಅವರ್ ಒಳಗಡೆ, 24 ಗಂಟೆಯೊಳಗಡೆ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸಬೇಕು. ಯಾಕೆ ಅರೆಸ್ಟ್ ಮಾಡಿದೀವಿ, ಕಾರಣ ಏನಂತ ಕೂಡ ಪೊಲೀಸರು ಹೇಳ್ಬೇಕಾಗತ್ತ. ಹೆಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳ್ತೀವಿ. ಇನ್ನೊಂದು ಮ್ಯಾಂಡಮಸ್ ಅಂತ ಹೇಳ್ತೀವಿ. ಮ್ಯಾಂಡಮಸ್ ಅಂದ್ರೆ ಏನು? ಪರಮಾಧಿಕಾರ ಅಂತ ಹೇಳಿ. ಮ್ಯಾಂಡಮಸ್ ಅಂದ್ರೆ ಯಾರಾದ್ರೂ ಸಾರ್ವಜನಿಕ ಅಂದ್ರೆ ಗೌರ್ಮೆಂಟ್ ವರ್ಕರ್ಸ್ ಇದ್ರೆ ಅಥವಾ ಗೌರ್ಮೆಂಟ್ ಸಂಸ್ಥೆಗಳಿದ್ರೆ ಅವರು ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಸೊ ಅವರಿಗೆ ನೀವು ವರ್ಕ್ ಮಾಡಬೇಕು, ಇದು ನಿಮ್ದು ಕರ್ತವ್ಯ ಅಂತಂದು ಹೇಳೋದೆ ಮ್ಯಾಂಡಮಸ್. ಗೌರ್ಮೆಂಟ್ ಜಾಬ್ ಮಾಡೋರ್ಗೆ, ಗೌರ್ಮೆಂಟ್ ವರ್ಕರ್ಸ್ ಅಂತ ಹೇಳ್ತೀವಿ. ಇದು ಖಾಸಗಿ ವ್ಯಕ್ತಿಗಳಿಗೆ ಅನ್ವಯ ಆಗಂಗಿಲ್ಲ ಮ್ಯಾಂಡಮಸ್ ರಿಟ್. ಸೊ ಇನ್ನೊಂದು ಥರ್ಡ್ ಒನ್ ಕೋವ್ಯಾರೆಂಟೋ ಅಂತ ಹೇಳ್ತೀವಿ. ಕೋವ್ಯಾರೆಂಟೋ ಅಂದ್ರೆ ಯಾವ್ದಾದ್ರು ಸಾರ್ವಜನಿಕ ಹುದ್ದೆಯನ್ನ ಇಲ್ಲಿಗಲ್ ಆಗಿ ನಾವೇನಾದ್ರೂ ಯಾರಾದ್ರೂ ಅಕ್ವೈರ್ ಮಾಡ್ಕೊಂಡಿದ್ರೆ ಅಥವಾ ಯಾರಾದ್ರೂ ಇಲ್ಲಿಗಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವ್ರ ಮೇಲೆ ನಾವೇನ್ ಮಾಡ್ಬೋದು ಅಂದ್ರೆ ಕೋವ್ಯಾರೆಂಟೋ ಅನ್ನ
ಹೇರಬಹುದು. ಸೊ ಅದಾದ ನಂತರ ನೆಕ್ಸ್ಟ್ ಬರುತ್ತಾ ಪ್ರೊಹಿಬಿಷನ್. ಪ್ರತಿಬಂಧಕಾಜ್ಞೆ ಅಂತ ಹೇಳ್ತೀವಿ. ಸೊ ಈ ರಿಟ್ ಮುಖಾಂತರ ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರದಂತೆ, ಆಮೇಲೆ ಪರಿಸರದ ವಿರುದ್ಧವಾಗಿ ತೀರ್ಪುಗಳನ್ನ ನೀಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕೆಳಗಿನ ನ್ಯಾಯಾಲಯಗಳಿಗೆ ಹೊರಡಿಸುವ ರಿಟ್ ಅನ್ನ ನಾವೇನಂತ ಹೇಳ್ತೀವಿ? ಪ್ರೊಹಿಬಿಷನ್ ಅಂತ ಹೇಳ್ತೀವಿ. ಅದೇ ತರ ಲಾಸ್ಟ್ ಒನ್ ಸರ್ಶಿಯೋರರಿ ಅಂತ ಹೇಳ್ತೀವಿ. ಸರ್ಶಿಯೋರರಿ ರಿಟ್. ಈ ರಿಟ್ ಅಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಈ ರಿಟ್ ಅನ್ನ ಹೊರಡಿಸ್ತಾವ ಯಾವ್ಗಳಿಗೆ? ಕೆಳಗಿನ ನ್ಯಾಯಾಲಯಗಳಿಗೆ. ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರದಂತೆ, ಅಂದ್ರೆ ತಮ್ಮ ಅಧಿಕಾರ ವ್ಯಾಪ್ತಿ ಮೀರದಂತೆ ಕೇಸ್ಗಳನ್ನ ತಗೋಬಾರ್ದು, ಅಂದ್ರೆ ಅಧಿಕಾರ ವ್ಯಾಪ್ತಿ ಮೀರಿ ಕೇಸ್ಗಳನ್ನ ತಗೋಬಾರ್ದು. ತಗೊಂಡಿದ್ರೆ ಸೊ ಅವುಗಳನ್ನ ವರಿಷ್ಠ ನ್ಯಾಯಾಲಯಗಳಿಗೆ, ಅಂದ್ರೆ ಮೇಲ್ಗಡೆ ನ್ಯಾಯಾಲಯಗಳಿಗೆ ಆ ದಾಖಲೆಗಳನ್ನ ಅಥವಾ ಪ್ರಕರಣಗಳನ್ನ, ದಾವೆಗಳನ್ನ ಅಥವಾ ಪ್ರಕರಣಗಳನ್ನ ವರ್ಗಾಯಿಸಬೇಕು ಅಂತಂದು ಹೇಳುತ್ತ. ಯಾವ್ದು ಹೇಳುತ್ತಾ? ಸರ್ಶಿಯೋರರಿ ಹೇಳುತ್ತೆ. ಇವು ಟೋಟಲ್ ಆಗಿ 5 ರಿಟ್ಸ್ ಗಳು ಬರ್ತಾವ. ಸೊ ಆರ್ಟಿಕಲ್ 32 ಮುಖಾಂತರ ಸುಪ್ರೀಂ ಕೋರ್ಟ್ಗೆ, ಆರ್ಟಿಕಲ್ 226 ಮುಖಾಂತರ ಹೈಕೋರ್ಟ್ಗೆ ನಾವು ಏನ್ ಮಾಡ್ಬೋದು? ದಾವೆ ಕೊಡಬಹುದು ಅಥವಾ ಕೇಸ್ ಮಾಡಬಹುದು, ಯಾವುದಾದ್ರೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದ್ರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚಿರಾಪುಂಜಿ ಮತ್ತು ಮೌಸಿನ್ರಾಮ್ಗಳಲ್ಲಿ ಹೆಚ್ಚು ಮಳೆ ಬೀಳುವುದಕ್ಕೆ ಕಾರಣ ಏನು? ಸೊ ಏನಿರ್ಬೋದು ಕಾರಣ? ಏನಂದ್ರೆ ಆನ್ಸರ್ ಮಳೆ ಭರಿತ ಮಾರುತಗಳು ಕಾಸಿ ಗಾರೋ ಬೆಟ್ಟಗಳಲ್ಲಿ ಬಂಧಿತವಾಗಿರುವು. ಇಲ್ಲಿ ನೋಡ್ರಿ, ಫಸ್ಟ್ ಏನಂತಂದ್ ಹೇಳಿದ್ರೆ ಚಿರಾಪುಂಜಿ ಮೌಸಿನ್ರಾಮು ನಮ್ಮ ಇಂಡಿಯಾದಲ್ಲಿ ಯಾವ ತರ ಮಳೆ ಆಗತ್ತಾ? ಸೊ ಮಾನ್ಸೂನ್ ಮಾರುತಗಳಂತ ಹೇಳ್ತೀವಿ. ಮಾನ್ಸೂನ್ ಮಳೆ ಆಗತ್ತಾ. ಸೊ ಈ ಮಾನ್ಸೂನ್ ಮಳೆ ಯಾವಾಗಿಂದ ಸ್ಟಾರ್ಟ್ ಆಗತ್ತಾ? ಜೂನ್ ಇಂದ ಸ್ಟಾರ್ಟ್ ಆಗತ್ತಾ. ಜೂನ್ ಫಸ್ಟ್ ವೀಕ್ ಅಲ್ಲಿ ಕೇರಳಕ್ಕೆ ಬರುತ್ತಾ, ಅವಾಗಿಂದ ಏನಾಗತ್ತಾ ಇಲ್ಲಿವರೆಗೂ ಡಿಸೆಂಬರ್ ವರೆಗೂ ನಮ್ಮ ದೇಶದಲ್ಲಿ ಮಳೆ ಆಗತ್ತಾ. ಒಂದು ಮಾನ್ಸೂನ್ ಮಾರುತಗಳಿಂದ, ನೈಋತ್ಯ ಮಾನ್ಸೂನ್ ಮಾರುತಗಳಿಂದ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ. ಸೊ ಅದೇ ಚಿರಾಪುಂಜಿ ಮತ್ತು ಮೌಸಿನ್ರಾಮ್ಗಳಲ್ಲಿ ಏನಕ್ಕೆ ಜಾಸ್ತಿ ಮಳೆ ಆಗತ್ತೆ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ನೋಡ್ರಿ. ಸೊ ಇದು ಇಂಡಿಯಾ. ಸೊ ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ಕಾಸಿ ಮತ್ತು ಗಾರೋ, ಜೈಂತಿಯಾ 3 ಬರ್ತಾವ. ಕಾಸಿ, ಗಾರೋ ಮತ್ತು ಜೈಂತಿಯಾ ಈ 3 ಪರ್ವತ ಶ್ರೇಣಿಗಳು ಈ ಪ್ರದೇಶದಲ್ಲಿ ಕಂಡು ಬರೋದ್ರಿಂದ, ಅವು ಯಾವ ತರ? ಈ ತರ ಕಂಡು ಬರೋದ್ರಿಂದ ಕೆಳಗಡೆಯಿಂದ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ ಮಾನ್ಸೂನ್ ಮಾರುತಗಳು ಏನಾಗ್ತಾವ ಈ ಪ್ರದೇಶದಲ್ಲಿ ಸಂಯೋಜನೆಗೊಂಡು ಜಾಸ್ತಿ ಮಳೆ ಆಗತ್ತ. ಈ 3 ಪರ್ವತಗಳು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ, ಮಾನ್ಸೂನ್ ಮಾರುತಗಳಿಗೆ ಪರ್ಪೆಂಡಿಕ್ಯುಲರ್ ಆಗಿದ್ರಿಂದ ಅಲ್ಲಿ ಏನಾಗ್ತಾವ ಅಂದ್ರೆ ಜಾಸ್ತಿ ಮಳೆ ಆಗ್ತಾವ, ಬಂಧಿತವಾಗಿ ಬಿಡ್ತಾವ. ಈ ಕಡೆಯಿಂದ ಮಾನ್ಸೂನ್ ಮಾರುತಗಳು, ಈ ಕಡೆಯಿಂದ ಮಾನ್ಸೂನ್ ಮಾರುತಗಳು ಬಂದ್ ಸೇರಿ ಇಲ್ಲಿ ಏನಾಗತ್ತೆ? ಜಾಸ್ತಿ ಮಳೆ ಆಗತ್ತ. ಅದೇ ತರ ನೆಕ್ಸ್ಟ್ ಮುಂದೆ ಹೋದ್ರೂ ಕೂಡ ಈ ಕಡೆಯಿಂದ ಅರ್ಕನಿಯೋಮ ಅಂತ ಹೇಳ್ತೀವಿ, ಪಾಟ್ಕಾಯ್ಬಮ್ ಹಿಲ್ಸ್ ಗಳ ನಡುವೆ ಸಿಕ್ಕಾಕೊಂಡು ಮತ್ತೆ ಏನಾಗತ್ತ? ಈ ಪ್ರದೇಶದಲ್ಲಿ ಮಾರುತಗಳು ಟರ್ನ್ ಆಗಿ ಈ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗತ್ತ. ರೀಸನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾಸಿ, ಗಾರೋ ಮತ್ತು ಜೈಂತಿಯಾ ಮಾರುತಗಳು ಮಾನ್ಸೂನ್ ಮಾರುತಗಳಾಗಿ ಅಡ್ಡುಗಟ್ಟುವುದರಿಂದ ಜಾಸ್ತಿ ಮಳೆ ಆಗುತ್ತೆ. ಸೇಮ್ ಅದೇ ತರ ಇಲ್ಲೂ ಕೂಡ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಈ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಕೇರಳ, ಗೋವಾ ಮತ್ತು ಕರ್ನಾಟಕ ಪ್ರದೇಶಗಳಲ್ಲಿ. ಸೇಮ್ ಇನ್ನೊಂದು ರೀಸನ್ ಬರುತ್ತಾ, ಮಾನ್ಸೂನ್ ಮಾರುತಗಳಿಗೆ ಸಮಾಂತರವಾಗಿರೋದ್ರಿಂದ, ಅರಾವಳಿ ಬೆಟ್ಟಗಳು ಮಾನ್ಸೂನ್ ಮಾರುತಗಳಿಗೆ ಸಮಾಂತರವಾಗಿರೋದ್ರಿಂದ ರಾಜಸ್ಥಾನದಲ್ಲಿ ಮಳೆ ಆಗಂಗಿಲ್ಲ, ಈ ಪ್ರದೇಶದಲ್ಲಿ ಮಳೆ ಆಗಂಗಿಲ್ಲ. ಅಲ್ಲಿ ಏನಾಗೈತೆ? ತಾರ್ ಮರುಭೂಮಿ ರಚನೆ ಆಗೈತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ನೆನ್ಪಿಟ್ಕೊಳ್ರಿ. ಅತಿ ಹೆಚ್ಚು ಮಳೆಯನ್ನ ಯಾವ ಕಾಲದಲ್ಲಿ ಪಡಿತೀವಿ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ಮಳೆ ಬರುತ್ತೆ. ಅತಿ ಹೆಚ್ಚು ಮಳೆಯನ್ನ ಪಡೆಯುವ ಪ್ರದೇಶ ಅಂದಾಗ ಮೌಸಿನ್ರಾಮ್. ಅತಿ ಕಡಿಮೆ ಮಳೆಯನ್ನ ರಾಜಸ್ಥಾನದ ರೋಹಿಲಿ ಪ್ರದೇಶ ಅಂತ ಹೇಳ್ತೀವಿ, ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಅದೇ ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಹುಲಿಕಲ್ ಅಂತ ಹೇಳ್ತೀವಿ, ಇವಾಗ ಚೇಂಜ್ ಆಗಿದೆ ಹುಲಿಕಲ್. ಅತಿ ಕಡಿಮೆ ನಾಯಕನಹಟ್ಟಿ, ಚಿತ್ರದುರ್ಗದ ನಾಯಕನಹಟ್ಟಿ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜಪಾನ್ನಲ್ಲಿ ಸೋಮವಾರವಿದ್ದರೆ ಅಲಸ್ಕಾದಲ್ಲಿ ಯಾವ ವಾರ ಇರುತ್ತದೆ ಅಂತ ಕ್ವಶನ್ ಐತೆ. ಸೊ ನಾವು ವರ್ಲ್ಡ್ ಡಯಾಗ್ರಾಮ್ ನೋಡ್ರಿ. ಟೋಟಲ್ ಆಗಿ ವರ್ಲ್ಡ್ ಡಯಾಗ್ರಾಮ್ ಈ ತರ ಬಂದಾಗ ಇದು ಯಾವುದು? 0 ಡಿಗ್ರಿ ಇಕ್ವೇಟರ್ ಅಂತ ಹೇಳ್ತೀವಿ. ಸೊ ಗೋಳವನ್ನ 2 ಭಾಗಗಳಾಗಿ, ಮೇಲ್ಗಡೆದು ಉತ್ತರ ಗೋಳಾರ್ಧ, ಕೆಳಗಡೆದು ದಕ್ಷಿಣ ಗೋಳಾರ್ಧ. ಸೊ ಅದೇ ತರ ನಾವೇನ್ ಮಾಡ್ತೀವಿ ಅಂದ್ರೆ
0 ಡಿಗ್ರಿಯನ್ನ ಟೈಮಿಂಗ್ಗೋಸ್ಕರ ಗ್ರೀನ್ವಿಚ್ ಮೆರಿಡಿಯನ್ ಅನ್ನ ನಾವೇನ್ ಮಾಡ್ತೀವಿ, ಸೆಲೆಕ್ಷನ್ ಮಾಡ್ತೀವಿ. ಅದೇ ತರ ಸೊ ಆಡಳಿತದ ದೃಷ್ಟಿಗೋಸ್ಕರ ವಾರವನ್ನ 180 ಡಿಗ್ರಿ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದು ಹೇಳಿದ್ರೆ ವಾರಗಳನ್ನ ಸೂಚಿಸ್ತೀವಿ. ಸೊ ಇಲ್ಲಿ ನೋಡ್ರಿ, ಏಷ್ಯಾ ಈ ಕಡೆ ಬರುತ್ತ, ಪಶ್ಚಿಮಕ್ಕೆ ಏಷ್ಯಾ ಖಂಡ, ಪೂರ್ವಕ್ಕೆ ಅಮೆರಿಕ, ಸೊ ಅದೇ ತರ ಕೆಳಗಡೆ ಸೌತ್ ಅಮೆರಿಕಾ. ಸೊ ನಮ್ಮ ಜಪಾನ್ ಯಾವ ಪ್ರದೇಶದಲ್ಲಿ ಬರುತ್ತಾ, ಈ ಪ್ರದೇಶದಲ್ಲಿ ಬರುತ್ತಾ. ಏಷ್ಯಾದಲ್ಲಿ ಬರುತ್ತಾ. ಅಲಸ್ಕಾ ಯಾವ ಪ್ರದೇಶದಲ್ಲಿ ಬರುತ್ತಾ, ಉತ್ತರ ಅಮೆರಿಕಾದಲ್ಲಿ ಬರುತ್ತಾ. ಸೊ ಈ ತರ ಬರೋದ್ರಿಂದ 180 ಡಿಗ್ರಿ ಈ ಕಡೆ ಇದೆ, 180 ಡಿಗ್ರಿ ಮಿಡಲ್ ಆಗಿರೋದ್ರಿಂದ 180 ಡಿಗ್ರಿ. ಸೊ ಜಪಾನ್ ಅಲ್ಲಿ ಸೋಮವಾರವಿದ್ರೆ ಅಲಸ್ಕಾದಲ್ಲಿ ಯಾವ ವಾರ ಇರುತ್ತೆ, ರವಿವಾರ ಇರುತ್ತೆ. ಯಾಕಂತಂದ ಹೇಳಿದ್ರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇರೋದ್ರಿಂದ ಸೂರ್ಯ ಇಲ್ಲಿದ್ರೆ ಫಸ್ಟ್ಗೆ ಸೂರ್ಯನ ಬೆಳಕು ಯಾವ ದೇಶದಲ್ಲಿ ಮೇಲೆ ಬೀಳುತ್ತಾ, ಜಪಾನ್ ಪ್ರದೇಶದಲ್ಲಿ ಬೀಳುತ್ತಾ, ಅದಾದ ನಂತರ ಏಷ್ಯಾ ಮೇಲೆ ಬೀಳುತ್ತಾ, ಆಮೇಲೆ ಯುರೋಪ್ ಮೇಲೆ ಬೀಳುತ್ತಾ, ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ನಾರ್ತ್ ಅಮೆರಿಕಾ ಮೇಲೆ ಬರುತ್ತಾ. ಫಸ್ಟ್ ಏಷ್ಯಾ, ಸೆಕೆಂಡ್ ಯುರೋಪ್, ಥರ್ಡ್ ಉತ್ತರ ಅಮೆರಿಕಾದಲ್ಲಿ ಸೂರ್ಯನ ಬೆಳಕು ಬರುತ್ತಾ. ಫಸ್ಟ್ ಡೇ ಟೈಮ್ ಎಲ್ಲ ಆಗತ್ತ, ಸೊ ಏಷ್ಯಾದಲ್ಲಿ ಡೇ ಟೈಮ್ ಆಗುತ್ತಾ ಅಂದ್ರೆ ಇಲ್ಲಿ ಸೋಮವಾರ ಇದ್ರೆ ಇನ್ನು ಉತ್ತರ ಅಮೆರಿಕಾದಲ್ಲಿ ಕತ್ಲೆ ಇರುತ್ತೆ, ಹಿಂದಿನ ದಿನ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ರವಿವಾರ ಇರುತ್ತೆ ಅಂತ ಹೇಳ್ತೀವಿ. ಸೊ ಅದ್ ನಾವು ಸಿಂಪಲ್ ಆಗಿ ಏನ್ ಹೇಳ್ತೀವಿ ಅಂತಂತ ಹೇಳಿದ್ರೆ, ಪಶ್ಚಿಮದ ಕಡೆ ಹೋದಾಗ ವಾರಗಳಿದ್ದಾಗ, ಪಶ್ಚಿಮದ ಕಡೆ ಹೋದಾಗ ಒಂದು ದಿನ ಮುಂದೆ ಇರುತ್ತೆ ಇದು. ಸೊ ಈ ಕಡೆ ಪೂರ್ವದ ಕಡೆ ಹೋದಾಗ ಒಂದು ದಿನ ಹಿಂದೆ ಇರುತ್ತಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಇದೆ. ಸೊ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳ್ತೀವಿ. ಸೊ ಅದೇ ತರ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದು ಹೇಳಿದ್ರೆ ಜೆ.ಬಿ. ಕೃಪಲಾನಿ. ಸೊ ನಮ್ಮ ಸಂವಿಧಾನದ ಮೊದಲ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು, ಸಚ್ಚಿದಾನಂದ ಸಿನ್ಹಾ. ಸೊ ಮೊದಲ ಸಭೆ ಯಾವಾಗ ನಡೆಯುತ್ತಾ, 9th ಡಿಸೆಂಬರ್ 1946, 1946 ಡಿಸೆಂಬರ್ 9ರಂದು. ಎರಡನೇ ಸಭೆ 11 ಡಿಸೆಂಬರ್ 1946ರಂದು ನಡೆಯುತ್ತೆ. ಅದೇ ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಸೊ ಇವುಗಳನ್ನ ನಿಮ್ಗೆ ಇದು ಡೈರೆಕ್ಟ್ ಆಗಿ PC ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ನೋಡ್ರಿ, ಮೂಲಭೂತ ಹಕ್ಕುಗಳು ಟೋಟಲ್ ಆಗಿ ನಮ್ಮ ಮೂಲಭೂತ ಹಕ್ಕುಗಳು ಎಷ್ಟಿದಾವ, 6 ಇದಾವ ಅಂತಂದು ಹೇಳ್ತೀವಿ. ಸೊ ಮೊದಲು 7 ಇದ್ದು, ಒಂದು ಆಸ್ತಿ ಹಕ್ಕನ್ನ ಏನ್ ಮಾಡಿದಾರ, ತೆಗೆದು ಹಾಕಿದಾರ. ಸೊ ಅದೇ ತರ ಇವಾಗ ಶಿಕ್ಷಣ ಹಕ್ಕನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಮೂಲಭೂತ ಹಕ್ಕಾಗಿ ಸೇರಿಸಿದಾರ. ಸೊ 2002 ತಿದ್ದುಪಡಿಯ ಮುಖಾಂತರ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದಾರ. ಸೊ 6 ರಿಂದ 14 ವರ್ಷದ ಮಕ್ಕಳು ಕಂಪಲ್ಸರಿ ಎಜುಕೇಶನ್ ಅನ್ನ ಪಡಿಬೇಕಂತಂದೈತ. ಸೊ ನೋಡ್ರಿ, ಮೂಲಭೂತ ಹಕ್ಕುಗಳು ಆರ್ಟಿಕಲ್ 14ರಿಂದ ಆರ್ಟಿಕಲ್ 32ವರೆಗೂ ಬರ್ತಾವ. ಸೊ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆರ್ಟಿಕಲ್ 19 ಸ್ವತಂತ್ರದ ಹಕ್ಕು ಅಂತ ಹೇಳ್ತೀವಿ, ಆರ್ಟಿಕಲ್ 21 ಜೀವಿಸುವ ಹಕ್ಕು ಅಂತ ಹೇಳ್ತೀವಿ. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ನೆಕ್ಸ್ಟ್ ನೋಡ್ರಿ ಕ್ವಶನ್, ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರನ್ನು ಮಹಾಭಿಯೋಗದ ಮೂಲಕ ತೆಗೆದು ಹಾಕಬಹುದು. ಸೊ ಯಾವ ಆರ್ಟಿಕಲ್ ಮುಖಾಂತರ ಅಂದ್ರೆ ಆರ್ಟಿಕಲ್ 61ರ ಮುಖಾಂತರ ಮಹಾಭಿಯೋಗ, ಇಂಪೀಚ್ಮೆಂಟ್ ಮಾಡಬಹುದು. ಸೊ ಇಂಪೀಚ್ಮೆಂಟ್ ಯಾಕೆ ಮಾಡ್ತಾರ, ರಾಷ್ಟ್ರಪತಿಯವರನ್ನ ಯಾಕೆ ಮಾಡ್ತಾರಂದ್ರೆ ರಾಷ್ಟ್ರಪತಿಯವರು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರೆ ಅಥವಾ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದ್ರೆ, ಸೊ ಅದೆಲ್ಲರೂ ಪ್ರೂವ್ ಆದ್ರೆ ಇಂಪೀಚ್ಮೆಂಟ್ ಮಾಡ್ತಾರೆ. ಆರ್ಟಿಕಲ್ 61ರ ಮುಖಾಂತರ ಮಹಾಭಿಯೋಗ ಮಾಡಿ ರಾಷ್ಟ್ರಾಧ್ಯಕ್ಷರನ್ನ ತೆಗೆದು ಹಾಕಬಹುದು. ಆರ್ಟಿಕಲ್ 60 ಏನ್ ಹೇಳುತ್ತೆ, ಆರ್ಟಿಕಲ್ 60 ಏನ್ ಹೇಳುತ್ತೆ ಅಂದ್ರೆ ಪ್ರೆಸಿಡೆಂಟ್ ಅವರ ಪ್ರಮಾಣ ವಚನ, ಓತ್ ಬಗ್ಗೆ ಹೇಳುತ್ತೆ. ಪ್ರಮಾಣ ವಚನ ಯಾರು ಕೊಡ್ತಾರ, ಪ್ರಮಾಣ ವಚನ ಬೋಧನೆ ಮಾಡುವವರು ಸುಪ್ರೀಂ ಕೋರ್ಟ್ನ CJI. ಸುಪ್ರೀಂ ಕೋರ್ಟ್ನ CJI ಆರ್ಟಿಕಲ್ 60ರ ಮುಖಾಂತರ ರಾಷ್ಟ್ರಾಧ್ಯಕ್ಷರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರ. ಸೊ ನೋಡ್ರಿ, ಆರ್ಟಿಕಲ್ 72 ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ಕ್ಷಮಾದಾನ ಅಂತ. ಕ್ಷಮಾದಾನ, ಸೊ ಗಲ್ಲು ಶಿಕ್ಷೆ ಆದ್ರೆ ಅವರಿಗೆ ಕ್ಷಮಾದಾನ ಮಾಡಬಹುದು, ಯಾರು, ರಾಷ್ಟ್ರಪತಿಯವರು. ಸೊ ಅದೇ ತರ ಆರ್ಟಿಕಲ್ 86 ಏನ್ ಹೇಳುತ್ತಂದ್ರೆ
ಸೊ ಇವಾಗ ಲೋಕಸಭಾ ಚುನಾವಣೆ ಆಗಿರುತ್ತೆ. ಸೊ ಚುನಾವಣೆ ಆದ ನಂತರ ಫಸ್ಟ್ ಮೀಟಿಂಗ್ ಆಗುತ್ತಲ್ಲ, ಅಧಿವೇಶನ. ಫಸ್ಟ್ ಅಧಿವೇಶನದಲ್ಲಿ ಎರಡೂ ಸಭೆಗಳನ್ನ ಉದ್ದೇಶಿಸಿ ರಾಷ್ಟ್ರಪತಿಯವರು ಭಾಷಣ ಮಾಡಬಹುದು ಅಂತಂದೈತೆ. ವಿಶೇಷ ಭಾಷಣ ಅಂತ ಹೇಳ್ತೀವಿ. ರಾಷ್ಟ್ರಪತಿಯವರ ವಿಶೇಷ ಭಾಷಣ ಯಾವ ಆರ್ಟಿಕಲ್ ಮುಖಾಂತರ? ಆರ್ಟಿಕಲ್ 86ರ ಮುಖಾಂತರ. ನೋಡ್ರಿ, ರಾಷ್ಟ್ರಪತಿ, ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಸ್ಥಾನ ಬೇಕು ಅಂತಂದು ಯಾವ ಆರ್ಟಿಕಲ್ ಹೇಳುತ್ತಾ? ಆರ್ಟಿಕಲ್ 52 ಹೇಳುತ್ತ. ತುಂಬಾ ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ 52. ಸೊ ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಿಂಧೂ ನಾಗರಿಕತೆ ಕಾಲದ ಸುವ್ಯವಸ್ಥಿತವಾದ ಸಂಗ್ರಹಣಾ ಕೊಠಡಿಗಳು ಎಲ್ಲಿ ಕಂಡು ಬಂದಿವೆ? ನೋಡ್ರಿ, ಸಿಂಧೂ ನಾಗರಿಕತೆ ಅಂತಂದು ಹೇಳಿದ್ರೆ ಇದನ್ನ ನಗರ ನಾಗರಿಕತೆ ಅಂತ ಹೇಳ್ತೀವಿ. ನಗರ ನಾಗರಿಕತೆ ಕಂಪೇರ್ ಮಾಡಿದ್ರೆ, ಬೇರೆ ನಾಗರಿಕತೆಗಳಿಗೆ ಕಂಪೇರ್ ಮಾಡಿದ್ರೆ, ಈಜಿಪ್ಟ್ ನಾಗರಿಕತೆ ಆಗ್ಲಿ, ಮೆಸೊಪೊಟೋಮಿಯಾ ನಾಗರಿಕತೆ ಆಗ್ಲಿ, ಚೀನಾ ನಾಗರಿಕತೆ ಆಗ್ಲಿ, ಅವರಿಗಿಂತನೂ ತುಂಬಾ ಮುಂದುವರೆದಿತ್ತು, ಡೆವಲಪ್ಡ್ ಆಗಿತ್ತು. ಈಗ ಹೇಳ್ತೀವಲ್ಲ, ಸೊ ಡೆವಲಪ್ಡ್ ನೇಷನ್, ಡೆವಲಪಿಂಗ್ ನೇಷನ್ ಅಂತ ಹೇಳಿ. ಸೊ ಸಿಂಧೂ ನಾಗರಿಕತೆ ಆ ಕಾಲದಲ್ಲಿ ಡೆವಲಪ್ಡ್ ಆಗಿತ್ತು, ನಗರ ನಾಗರಿಕತೆ ಅಂತ ಹೇಳ್ತೀವಿ. ನೋಡ್ರಿ, ಅದರಲ್ಲಿ ಫಸ್ಟ್ ಇದೆಲ್ಲ ಸಿಂಧೂ ನಾಗರಿಕತೆ ಗೊತ್ತಾಗುತ್ತೆ ಯಾವಾಗ ಅಂತಂದು ಹೇಳಿದ್ರೆ 1930ರ ನಂತರ, 1921ರ ನಂತರ. ಸೊ 1904ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲಾರ್ಡ್ ಕರ್ಜನ್ ಅವರು ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರ. ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡೋದ್ರಿಂದ ನೆಕ್ಸ್ಟ್ ಏನಾಗ್ತಾವ ಅಂದ್ರೆ ಹಳೆಯ ನಗರಗಳು ಉತ್ಖನನ ಮಾಡ್ತಾರ. ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಹರಪ್ಪ ನಗರವನ್ನ ಸಂಶೋಧನೆ ಮಾಡ್ತಾರ ದಯಾರಾಮ್ ಸಹಾನಿ 1921ರಲ್ಲಿ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಏನಾಗತ್ತ, ಸಿಂಧೂ ನಾಗರಿಕತೆ ಇತ್ತು ಅಂತ ಸೊ ಗೊತ್ತಾಗ್ತಾ ಹೋಗುತ್ತ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸಿಂಧೂ ನಾಗರಿಕತೆಯಲ್ಲಿ. ಸೊ ಇದೊಂದು ನಗರ ನಾಗರಿಕತೆ. ಆಮೇಲೆ ಹರಪ್ಪ ನಗರದಲ್ಲಿ ಸುವ್ಯವಸ್ಥಿತವಾದ 6 ಕೊಠಡಿಗಳಿದ್ವು, ಉಗ್ರಾಣ ಕೊಠಡಿಗಳು. ಸೊ ಈ ತರ ರೋಡ್ ಇತ್ತು. ಸೊ ರೋಡ್ ಅಲ್ಲಿ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಚಿಕ್ಕ 6 ಉಗ್ರಾಣಗಳಿದ್ವು. ಸುವ್ಯವಸ್ಥಿತವಾದ ಉಗ್ರಾಣಗಳು, ಸಂಗ್ರಹಣಾ ಕೊಠಡಿಗಳು ಹರಪ್ಪ ನಗರದಲ್ಲಿದ್ವು. ಸೊ ಅದೇ ತರ ದೊಡ್ಡ ಸಂಗ್ರಹಣಾ ಕೊಠಡಿ ಅಥವಾ ದೊಡ್ಡ ಉಗ್ರಾಣ ಅಂತ ಹೇಳ್ತೀವಿ. ಸೊ ಯಾವ ನಗರದಲ್ಲಿತ್ತು? ಮೊಹೆಂಜೊದಾರೋ ನಗರದಲ್ಲಿತ್ತು. ಸೊ ಲೋತಾಲ್ ಅಲ್ಲಿ ಏನಿತ್ತು? ಲೋತಾಲ್ ಅಲ್ಲಿ ಹಡಗುಕಟ್ಟೆ ಅಂತ ಹೇಳ್ತೀವಿ, ಡಾಕ್ಯಾರ್ಡ್, ಹಡಗುಕಟ್ಟೆ ಇತ್ತು. ಸೊ ಅದೇ ತರ ಸಿಂಧೂ ನಾಗರಿಕತೆಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬಂದಾಗ ಹರಪ್ಪ ನಗರ ಯಾವ ನದಿಯ ಮೇಲಿದೆ ಅಂತ ಕ್ವಶನ್ ಕೇಳಿದಾರ. ರಾವಿ ನದಿಯ ದಡದಲ್ಲಿದೆ. ಸೊ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಯಾವ ದೇವರನ್ನ ಜಾಸ್ತಿ ಪೂಜೆ ಮಾಡ್ತಿದ್ರು? ಮಾತೃದೇವತೆ, ಆಮೇಲೆ ಪಶುಪತಿಯನ್ನ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಅತಿ ಹೆಚ್ಚು ಪ್ರವಾಹಕ್ಕೀಡಾದ ನಗರ ಅಂತ ಕೇಳಿದಾಗ ಮೊಹೆಂಜೊದಾರೋ ನಗರ ಅಂತ ಹೇಳ್ತೀವಿ. ಮೊಹೆಂಜೊದಾರೋ ಅಂದ್ರೆ ಮಡಿದವರ ದಿಬ್ಬ ಅಂತ ಹೇಳ್ತೀವಿ. ನೋಡ್ರಿ, ಸಿಂಧೂ ನಾಗರಿಕತೆ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ವೇಷಣೆಗಳಾಗಿವೆ. ಇವ್ ನೋಡ್ರಿ, ಕಾಪರ್ ಅನ್ನ ಯೂಸ್ ಮಾಡ್ತಿದ್ರು, ಬ್ರಾಂಜ್ ಅನ್ನ ಯೂಸ್ ಮಾಡ್ತಿದ್ರು. ಕಂಚಿನ ನರ್ತಕಿಯ ಪ್ರತಿಮೆ ಸಿಕ್ಕೈತೆ ಅಂತ ಹೇಳ್ತೀವಿ. ಸೀಲ್ಗಳು ಸಿಕ್ಕಿದಾವ, ಪಶುಪತಿಯ ಸೀಲ್ಗಳು ಸಿಕ್ಕಿದಾವ. ಸೊ ಅದೇ ತರ ಮೊಹೆಂಜೊದಾರೋ ನಗರದಲ್ಲಿ ಅತಿ ದೊಡ್ಡ ಈಜುಕೊಳ ಸಿಗುತ್ತ. ಸೊ ಇನ್ನೊಂದೇನಂತಂದು ಹೇಳಿದ್ರೆ ಸಿಂಧೂ ನಾಗರಿಕತೆ ಕಾಲದಲ್ಲಿ ಒಳಚರಂಡಿ ವ್ಯವಸ್ಥೆ ಅಂತ ಹೇಳ್ತೀವಿ. ಒಳಚರಂಡಿ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್. ಸೊ ನಗರ ವ್ಯವಸ್ಥೆ ಯಾವ ತರ ಇತ್ತು ಅಂತಂದು ಹೇಳಿದ್ರೆ, ಸೊ ದೊಡ್ಡ ರೋಡ್ಗಳಿರ್ತಾವ. ರೋಡ್ಗಳ ಸೈಡ್ ಮನೆಗಳಿರ್ತಾವ. ಮನೆಗಳು ರೋಡಿಗೆ ಅಪೋಸಿಟ್ ಆಗಿರ್ತಾವ. ಈ ಪ್ರದೇಶದಲ್ಲಿ ಏನಿರುತ್ತೆ ಅಂದ್ರೆ ಬಾಗಿಲುಗಳಿಗಿರ್ತಾವ. ಆಮೇಲೆ ರೋಡ್ ಸೈಡ್ ಯಾವುದೇ ತರಹದ ಕಿಟಕಿಗಳು ಅಥವಾ ಬಾಗಿಲುಗಳು ಇರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನಂತಂದು ಹೇಳಿದ್ರೆ, ಸೊ ರೋಡ್ಗಳ ಸೈಡ್ ಒಳಚರಂಡಿ ವ್ಯವಸ್ಥೆ ಇತ್ತು. ಅದಾದ ನಂತರ ಇಂಗು ಗುಂಡಿಗಳಿದ್ವು, ಮ್ಯಾನ್ ಹೋಲ್ ಅಂತ ಹೇಳ್ತೀವಿ, ಇಂಗು ಗುಂಡಿಗಳಿದ್ವು. ಸೊ ಇದೇನಂದ್ರೆ ಆಮೇಲೆ ಸೊ ರೋಡ್ಸ್ ಗಳನ್ನ, ಒಳಚರಂಡಿಗಳನ್ನ ಸುಟ್ಟ ಇಟ್ಟಿಗೆಗಳಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ
ಸೊ ಇವುಗಳನ್ನ ನೋಡ್ಕೊಳ್ರಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರ, ಐರನ್ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಪರಿಚಯವಾಗಿರಲಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಗ್ರಹ ಪೂರ್ತಿಯಾಗಿ ಮೀಥೇನ್ ಅನಿಲದಿಂದ ಆವರಿಸಿದೆ? ಸೊ ಯಾವ ಗ್ರಹ ಅಂದ್ರೆ ಯುರೇನಸ್ ಗ್ರಹ ಅಂತ ಹೇಳ್ತೀವಿ. ಇದನ್ನ ಇನ್ನೊಂದು ಹಸಿರು ಗ್ರಹ ಅಂತಾನು ಕರಿತೀವಿ. ಮೀಥೇನ್ ಅನಿಲ ಇರೋದ್ರಿಂದ ಇದನ್ನ ಹಸಿರು ಗ್ರಹ ಅಂತ ಹೇಳ್ತೀವಿ. ಗ್ರಹಗಳಲ್ಲಿ ಬಹಳ ಕ್ವಶನ್ಸ್ ಏನ್ ಕೇಳಂಗಿಲ್ಲ, ಸಿಂಪಲ್ ಕ್ವಶನ್ಸ್ ಕೇಳ್ತಾರ ನೋಡ್ರಿ. ಅತಿ ದೊಡ್ಡ ಗ್ರಹ ಅಂತ ಬಂದಾಗ ಗುರುಗ್ರಹ ಮತ್ತು ಮಂಗಳ ಗ್ರಹಗಳ ನಡುವೆ, ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಚಿಕ್ಕ ಚಿಕ್ಕ ಆಕಾಶಕಾಯಗಳು ಕಂಡು ಬರ್ತಾವ. ಸೊ ಅವುಗಳನ್ನ ನಾವು ಆಸ್ಟ್ರಾಯ್ಡ್ಸ್ ಅಂತ ಹೇಳ್ತೀವಿ, ಕ್ಷುದ್ರ ಗ್ರಹಗಳಂತ ಹೇಳ್ತೀವಿ, ಕ್ಷುದ್ರ ಗ್ರಹಗಳ ಬೆಲ್ಟ್ ಅಂತ ಹೇಳ್ತೀವಿ. ಸೊ ಇದನ್ನು ಕೇಳಿದರೆ ಕ್ವಶನ್, ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರಿತೀವಿ. ಯಾಕಂತ ಕೇಳಿದಾರೆ, ಯಾಕಂದ್ರೆ ಕಬ್ಬಿಣದ ಆಕ್ಸೈಡ್ ಅಲ್ಲಿ ಕಂಡು ಬರೋದ್ರಿಂದ ಅದು ಕೆಂಪಾಗಿ ಕಾಣಿಸುತ್ತೆ. ನೆಪ್ಚೂನ್ ಗ್ರಹ, ಸೊ ನೆಪ್ಚೂನ್ ಗ್ರಹದಲ್ಲೂ ಕೂಡ ಮೀಥೇನ್ ಗ್ಯಾಸ್ ಇದೆ. ಬಟ್ ಆದ್ರೆ ನೆಪ್ಚೂನ್ ಗ್ರಹದ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅತಿ ಹೆಚ್ಚು ಪರಿಭ್ರಮಣ ಅವಧಿ ಹೊಂದೈತೆ. ಇದು ಅತಿ ಹೆಚ್ಚು ಪರಿಭ್ರಮಣ ಅವಧಿ ಅಂದ್ರೆ ಸೂರ್ಯನ ಸುತ್ತ ಹಾಕೋದು ಅತಿ ಹೆಚ್ಚು ಅವಧಿಯನ್ನ ನೆಪ್ಚೂನ್ ಗ್ರಹ ಹೊಂದೈತೆ. ಸೊ ಅದೇ ತರ ನೋಡ್ರಿ, ಅತಿ ಚಿಕ್ಕ ಗ್ರಹ ಅಂತ ಬಂದಾಗ, ಅತಿ ಚಿಕ್ಕ ಗ್ರಹ ಅಂತ ಯಾವ್ದನ್ನ ಕರಿತೀವಿ? ಬುಧ ಗ್ರಹವನ್ನ ಕರಿತೀವಿ. ಶುಕ್ರ ಗ್ರಹವನ್ನ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ, ಪ್ರಕಾಶಮಾನ ನಕ್ಷತ್ರ ಅಂತ ಕರಿತೀವಿ. ಅದೇ ತರ ಮುಂಜಾನೆ ನಕ್ಷತ್ರ, ಸಾಯಂಕಾಲದ ನಕ್ಷತ್ರ ಅಂತಾನು ಕರಿತೀವಿ. ನೋಡ್ರಿ, ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿರೋಕ್ ರೀಸನ್ ಏನು? ಶುಕ್ರ ಗ್ರಹವು ಅತಿ ಹೆಚ್ಚು ಪ್ರಕಾಶಮಾನವಾಗಿರಲು ಕಾರಣ ಏನಂದ್ರೆ ಹಸಿರು ಮನೆ ಪರಿಣಾಮದಿಂದ. ಅಲ್ಲಿ ಹಸಿರು ಮನೆ ಪರಿಣಾಮ ಆಗತ್ತಾ, ಆ ರೀಸನ್ ಇಂದ ಏನಾಗತ್ತಾ, ಅಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ಇರುತ್ತ. ಸೊ ಇದಕ್ಕೆ ಕಾರಣ CO2 ಗ್ಯಾಸ್, ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಇದನ್ನ ಆಲ್ರೆಡಿ ಕ್ವಶನ್ಸ್ ಗಳನ್ನ ಕೇಳಿದಾರೆ, ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ಗುರುಗ್ರಹದ ಉಪಗ್ರಹಗಳು. ಸೊ ಗುರುಗ್ರಹದ ಉಪಗ್ರಹ ಗ್ಯಾನಿಮೇಡ, ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಅಂತ ಹೇಳ್ತೀವಿ. ಸೊ ಅದ್ರದ್ದು ಇನ್ನೊಂದು ಉಪಗ್ರಹ ಅಯೋ ಅಂತ ಹೇಳ್ತೀವಿ. ಸೊ ಈ ಗ್ರಹದಲ್ಲಿ ಜ್ವಾಲಾಮುಖಿಗಳು ಕಂಡು ಬರ್ತಾವ. ಸೌರವ್ಯೂಹದಲ್ಲಿ ಜ್ವಾಲಾಮುಖಿಯನ್ನ ಹೊಂದಿರುವ ಏಕೈಕ ಉಪಗ್ರಹ ಅಂತ ಹೇಳ್ತೀವಿ ಅಯೋ. ಸೊ ಇದನ್ನು ಕೂಡ ಕ್ವಶನ್ ಕೇಳಿದಾರೆ. ಆಮೇಲೆ ಶನಿ ಗ್ರಹ, ಸೊ ಉಂಗುರಗಳನ್ನ ಹೊಂದಿರುವ ಸುಂದರವಾದ ಗ್ರಹ ಅಂತ ಕರಿತೀವಿ ಶನಿಯನ್ನ. ಶನಿಯ ಒಂದು ಉಪಗ್ರಹ ಟೈಟಾನ್. ಸೊ ಸೌರವ್ಯೂಹದ ಎರಡನೇ ಅತಿ ದೊಡ್ಡ ಉಪಗ್ರಹ. ಸೊ ಶನಿ ಗ್ರಹವನ್ನ ನೀರಿನ ಮೇಲೆ ತೇಲುವ ಗ್ರಹ ಅಂತಾನು ಕೂಡ ಕರಿತೀವಿ. ಸೊ ಆಲ್ರೆಡಿ ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾರೆ. ನೀರಿನ ಮೇಲೆ ತೇಲುವ ಗ್ರಹ ಯಾವುದು ಅಂತ ಕೇಳಿದಾರೆ. ಯಾವ್ದಂದ್ರೆ ಶನಿ ಗ್ರಹ. ರೀಸನ್ ಏನಂದ್ರೆ ಶನಿ ಗ್ರಹದ ಸಾಂದ್ರತೆ, ಡೆನ್ಸಿಟಿ ನೀರಿಗಿಂತ ಕಡಿಮೆ ಇರೋದ್ರಿಂದ, ಶನಿ ಗ್ರಹದ ಸಾಂದ್ರತೆ ನೀರಿಗಿಂತ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ನೀರಿನ ಮೇಲೆ ತೇಲುವ ಗ್ರಹ ಅಂತ ಕರಿತೀವಿ. ಸೊ ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರ, ಶುಕ್ರ ಮತ್ತು ಯುರೇನಸ್ ಗ್ರಹಗಳು ಎಲ್ಲ ಗ್ರಹಗಳ ವಿರುದ್ಧವಾಗಿ ಮೂವ್ ಆಗ್ತಾವ, ಸುತ್ತಾಗ್ತಾವ. ಸೂರ್ಯನನ್ನ ಎಲ್ಲ ಗ್ರಹಗಳು ಈ ದಿಕ್ಕಿನಲ್ಲಿ ಸುತ್ತಾಗ್ತಿದ್ರೆ ಶುಕ್ರ ಮತ್ತು ಯುರೇನಸ್ ಗ್ರಹಗಳು ಏನ್ ಮಾಡ್ತಾವ ಅಂದ್ರೆ ಉಲ್ಟಾ ದಿಕ್ಕಿನಲ್ಲಿ ವಿರುದ್ಧವಾಗಿ ಸೂರ್ಯನನ್ನ ಸುತ್ತು ಹಾಕುತ್ತವೆ. ಸೊ ಗ್ರಹಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಯಾವುದು ಅಂತ ಕೇಳಿದಾರೆ. ಸೊ ನೋಡಿ ಡಯಾಗ್ರಾಮ್ ಅಲ್ಲಿ ನೋಡ್ರಿ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಸೊ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಬರುತ್ತೆ 24ನೇ ಸಮಾಂತರ ರೇಖೆ, ಪ್ಯಾರಲಲ್ ರೇಖೆ ಅಂತ ಹೇಳ್ತೀವಿ. ಸೊ ಇದ್ರದ್ದು ಇನ್ನೊಂದು ಗಡಿ ರೇಖೆ ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ? ರ್ಯಾಡ್ ಕ್ಲಿಪ್ ಅಂತ ಕರಿತೀವಿ. ರ್ಯಾಡ್ ಕ್ಲಿಪ್ ಗಡಿ ರೇಖೆ. ಸೊ ಇದು ಯಾವ್ದು ನಡುವೆ ಬರುತ್ತಾ? ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಅದೇ ತರ ಈ ಪ್ರದೇಶದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಭಾರತದ ನಡುವೆ ಯಾವ ಗಡಿ ರೇಖೆ ಬರುತ್ತದೆ ಅಂತಂದ ಹೇಳಿದ್ರೆ, ಯಾವ ಗಡಿ ರೇಖೆ ಬರುತ್ತಾ? ಡುರ್ಯಾಂಡ್ ರೇಖೆ ಅಂತ ಹೇಳ್ತೀವಿ, ಡುರ್ಯಾಂಡ್ ರೇಖೆ. ಅದೇ ತರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಯಾವ ಗಡಿ ರೇಖೆ ಬರುತ್ತಾ? ಸೇಮ್ ಇದೇ ಬರುತ್ತೆ, ಡುರ್ಯಾಂಡ್ ಗಡಿ ರೇಖೆ ಬರುತ್ತೆ. ಅದೇ ತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಯಾವ ಗಡಿ ರೇಖೆ ಬರುತ್ತಾ? ರ್ಯಾಡ್ ಕ್ಲಿಪ್ ಅಂತಾನ ಕರಿತೀವಿ, ಅದನ್ನು ಕೂಡ ರ್ಯಾಡ್ ಕ್ಲಿಪ್ ಅಂತ ಕರಿತೀವಿ. ಸೇಮ್ ಅದೇ ತರ ಭಾರತ ಮತ್ತು ಚೀನಾ ನಡುವೆ ಕಂಡುಬರುವ ಗಡಿ ರೇಖೆ, ಗಡಿ ರೇಖೆಯನ್ನ
ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಹೇಳ್ತೀವಿ. ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಹೇಳ್ತೀವಿ. ಸೊ ಅದೇ ತರ ನಮ್ಮ ಪ್ರಪಂಚದಲ್ಲಿ ಕಂಡು ಬರುವ ಇಂಪಾರ್ಟೆಂಟ್ ಗಡಿ ರೇಖೆಗಳು ಯಾವ್ಯಾವ ಅಂತ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಭಾರತ ಮತ್ತು ಮಯನ್ಮಾರ್ ನಡುವೆ ಕಂಡು ಬರುವ ನೈಸರ್ಗಿಕ ಗಡಿ ರೇಖೆ ಯಾವುದು ಅಂತ ಹೇಳಿ. ಸೊ ಯಾವುದು? ಪಟ್ಗಾಯ್ ಬಮ್ ಅಂತ ಹೇಳ್ತೀವಿ. ಪಟ್ಗಾಯ್ ಬಮ್ ಪರ್ವತ ಶ್ರೇಣಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಂಡು ಬರುತ್ತೆ. ಸೊ ಅದೇ ತರ ಇಂಪಾರ್ಟೆಂಟ್ ಗಡಿ ರೇಖೆಗಳು ಯಾವ್ಯಾವ ಅಂತ ನೋಡ್ರಿ. ಸೊ ಇವುಗಳನ್ನ ಸೈಡ್ ನೋಟ್ ಮಾಡ್ಕೊಂತ ಹೋಗ್ರಿ. 38 ಸಮಾಂತರ ರೇಖೆ ಅಂತ ಹೇಳ್ತೀವಿ. 38 ಸಮಾಂತರ ರೇಖೆ. ಸೊ ಇದು ಯಾವ ಯಾವ ದೇಶಗಳ ನಡುವೆ ಕಂಡು ಬರುತ್ತೆ? ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾಗಳ ನಡುವೆ ಕಂಡು ಬರುತ್ತೆ. 38th ಪ್ಯಾರಲಲ್ ಅಂತ ಹೇಳ್ತೀವಿ. ಸೇಮ್ ಅದೇ ತರ 49th ಪ್ಯಾರಲಲ್ ಅಂತ ಹೇಳ್ತೀವಿ. 49ನೇ ಸಮಾಂತರ ರೇಖೆ. 49ನೇ ಸಮಾಂತರ ರೇಖೆ ಯಾವ ಯಾವ ನಡುವೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಕೆನಡಾ ನಡುವೆ ಕಂಡು ಬರುತ್ತೆ. ಕೆನಡಾ ದೇಶ ಮತ್ತು ಅಮೆರಿಕ ದೇಶದ ನಡುವೆ ಕಂಡು ಬರುತ್ತೆ 49ನೇ ಸಮಾಂತರ ರೇಖೆ. ಅದೇ ತರ ಹಿಂಡನ್ಬರ್ಗ್ ಅಂತ ಹೇಳ್ತೀವಿ. ಹಿಂಡನ್ಬರ್ಗ್. ಸೊ ಇವುಗಳ ಮೇಲೆ ನಿಮ್ಗೆ ಕ್ವಶನ್ಸ್ PSI ಅಲ್ಲಿ ಕೇಳಿದಾರ. ಹಿಂಡನ್ಬರ್ಗ್ ಗಡಿ ರೇಖೆ ಪೋಲ್ಯಾಂಡ್ ಮತ್ತು ಜರ್ಮನಿ ದೇಶದ ನಡುವೆ ಕಂಡು ಬರುತ್ತೆ. ಪೋಲ್ಯಾಂಡ್ ಮತ್ತು ಜರ್ಮನಿ ದೇಶ. ಅದೇ ತರ ಮ್ಯಾಗಿನಾಟ್ ಅಂತ ಹೇಳ್ತೀವಿ. ಮ್ಯಾಗಿನಾಟ್ ಗಡಿ ರೇಖೆ. ಸೊ ಯಾವ ಯಾವ ದೇಶದ ನಡುವೆ? ಜರ್ಮನಿ ಮತ್ತು ಫ್ರಾನ್ಸ್ ದೇಶದ ನಡುವೆ. ಜರ್ಮನಿ ಮತ್ತು ಫ್ರಾನ್ಸ್ ದೇಶದ ನಡುವೆ. ಅದೇ ತರ ಇನ್ನೊಂದು ಬರುತ್ತೆ ಸಿಗ್ಫ್ರೈಡ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಸಿಗ್ಫ್ರೈಡ್ ಗಡಿ ರೇಖೆ. ಸೊ ಇದು ಯಾವ್ಯಾವ ದೇಶದ ನಡುವೆ ಅಂದ್ರೆ ಫ್ರಾನ್ಸ್ ಮತ್ತು ಜರ್ಮನಿ ದೇಶದ ನಡುವೆ ಕಂಡು ಬರುತ್ತೆ. ಸೊ ಇನ್ನೊಂದು, ಈಗ ರೀಸೆಂಟ್ ಆಗಿ ಇಸ್ರೇಲ್ ಅಲ್ಲಿ ಯುದ್ಧ ಆಗ್ತಿದೆ. ಯುದ್ಧದ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದಾವ. ಅಲ್ಲಿ ಟೆರರಿಸ್ಟ್ ಗ್ರೂಪ್ ಮತ್ತು ಇಸ್ರೇಲ್ ಮಿಲಿಟರಿ ಪಡೆಗಳ ನಡುವೆ ಯುದ್ಧ ಆಗ್ತಿದೆ. ಅಲ್ಲಿ ನೋಡ್ರಿ ಬ್ಲೂ ಲೈನ್ ಅಂತ ಬರುತ್ತೆ. ಸೊ ಇದು ಯಾವ ದೇಶಗಳ ನಡುವಿನ ಗಡಿ ರೇಖೆ ಅಂತ ಬಂದಾಗ ಲೆಬನಾನ್ ಮತ್ತು ಇಸ್ರೇಲ್ ಅಂತ ಹೇಳ್ತೀವಿ. ಲೆಬನಾನ್ ಮತ್ತು ಇಸ್ರೇಲ್. ಸೊ ಇವುಗಳನ್ನ ಕ್ವಶನ್ ಕೇಳೋ ಚಾನ್ಸಸ್ ಬಹಳ ಐತ. ಬ್ಲೂ ಲೈನ್. ಇಲ್ಲಿ ನೋಡ್ರಿ ಹಿಂಡೆನ್ಬರ್ಗ್, ಮ್ಯಾಗಿನಾಟು, ಸಿಗ್ಫ್ರೈಡ್. ಸೊ ಈ ಮೂರು ರೇಖೆಗಳನ್ನ ಎರಡನೇ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧದ ಟೈಮ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಈ ಗೆರೆಗಳನ್ನ ಎಳಿತಾರ. ಸೊ ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎರಡನೇ ಮಹಾಯುದ್ಧ ಯಾವಾಗ ನಡೀತು? 1939ರಿಂದ 1945 ಅವಧಿಯಲ್ಲಿ ಎರಡನೇ ಮಹಾಯುದ್ಧ ನಡೆಯುತ್ತೆ. ಒಂದನೇ ಮಹಾಯುದ್ಧ 1914ರಿಂದ 1918ರವರೆಗೆ. ಸೊ ಒಂದನೇ ಮಹಾಯುದ್ಧದ ಒಪ್ಪಂದ ವರ್ಸೈಲ್ಸ್ ಒಪ್ಪಂದ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಎನ್ನುವ ಸಸ್ಯಗಳು ಕಂಡು ಬರುವ ಪ್ರದೇಶಗಳು. ಸೊ ನೀವು ಲಾಸ್ಟ್ ವಿಡಿಯೋಗಳನ್ನ ನೋಡ್ರಿ, ಅದ್ರಲ್ಲಿ ನಾನು ಡೀಟೇಲ್ ಆಗಿ ಹೇಳಿದೀನಿ. ಆಮೇಲೆ ಜಿಯೋಗ್ರಫಿ ಸೆಕ್ಷನ್ ಹೇಳುವಾಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಕಾಡುಗಳ ಬಗ್ಗೆ, ವಾಯುಗುಣದ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ನೋಡ್ರಿ, ನದಿ ತೀರಗಳು ಮತ್ತು ಸಮುದ್ರ ತೀರಗಳಲ್ಲಿ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಇಲ್ಲಿ ಯಾವ ತರ ವಾಯುಗುಣ ಕಂಡು ಬರುತ್ತ ನೋಡ್ರಿ. ಸಮುದ್ರ ತೀರಗಳಲ್ಲಿ, ನದಿ ತೀರಗಳಲ್ಲಿ, ಆಮೇಲೆ ದ್ವೀಪಗಳು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇದ್ರ ಸುತ್ತಮುತ್ತ ಏನ್ ಬರುತ್ತೆ ಅಂದ್ರೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಈ ಮ್ಯಾಂಗ್ರೋವ್ ಕಾಡುಗಳ ವಿಶೇಷ ಅಂದ್ರೆ ಸೊ ಇವುಗಳ ಬೇರು ಯಾವ ತರ ಇರ್ತಾವ ಅಂದ್ರೆ ಗೋಡೆಗಳ ತರ ಫುಲ್ ಗಟ್ಟಿಯಾಗಿರ್ತಾವ. ಒಂಥರ ಬಲೆ ಅಂತ ಹೇಳ್ತೀವಲ್ಲ ಆ ತರ ಇರ್ತಾವ. ಸೊ ಏನಂತಂತ ಹೇಳಿದ್ರೆ ಕಡಲ್ ಕೊರೆತವನ್ನ ತಡೆಗಟ್ಟೋಕೆ, ಆಮೇಲೆ ಸೊ ಸಮುದ್ರದ ಅಲೆಗಳಿಂದ ಗಿಡಗಳನ್ನ ರಕ್ಷಣೆ ಮಾಡೋಕೆ ಅಲ್ಲಿರೋ ಬೇರುಗಳು ಏನಾಗಿರ್ತಾವ ಅಂದ್ರೆ ಬಲೆಗಳ ಮುಖಾಂತರ ಏನಾಗಿರ್ತಾವ ಒಂಥರ ವಿವಿಧ ತರ ರಚನೆ ಆಗಿರ್ತಾವ. ಸೊ ಇವುಗಳಿಗೆ ನಾವೇನಂತ ಕರಿತೀವಿ? ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳ್ತೀವಿ. ಆ ಬೇರುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಇಲ್ಲಿ ನೋಡ್ರಿ ಗಿಡ ಇರುತ್ತೆ, ಗಿಡದ ಟೊಂಗೆಗೆ, ರೆಂಬೆಗೆ ಏನಿರ್ತಾವ ಅಂದ್ರೆ ಅಲ್ಲೂ ಕೂಡ ಬೇರುಗಳು ಬೆಳೆದಿರ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ? ಬಿಳಿಲು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ಸೊ ಏನಂದ್ರೆ ನೋಡಕ ಒಂಥರ ಗೋಡೆ ತರ ಕಂಡು ಬರ್ತಾವ. ಸೊ ಇವೆಲ್ಲಿ ಕಂಡು ಬರ್ತಾವ ಅಂದ್ರೆ ನದಿ ತೀರಗಳಲ್ಲಿ ಮತ್ತು ನದಿ ಮುಖಜ ಭೂಮಿಗಳಲ್ಲಿ ಮತ್ತು ಸಮುದ್ರದ ತೀರಗಳಲ್ಲಿ ಕಂಡು ಬರ್ತಾವ. ಸೊ ಈ ತರ ಸವನ್ನ ಹುಲ್ಲುಗಾವಲು ಅಂತ ಇದೆ. ಸವನ್ನ ವಾಯುಗುಣ ಎಲ್ಲೆಲ್ಲಿ ಕಂಡು ಬರುತ್ತೆ? ಇಲ್ಲಿ ನೋಡ್ರಿ ಹುಲ್ಲುಗಾವಲು ಅಂತ ಬಂದಾಗ ನಮಗ್ ಬರೋ ಕ್ವಶನ್ಸ್ ಗ್ರಾಸ್ ಲ್ಯಾಂಡ್ಸ್. ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿರುವ ಗ್ರಾಸ್ ಲ್ಯಾಂಡ್ಸ್ ಯಾವ್ಯಾವ ಅಂತಂದು ಬರುತ್ತೆ. ಸೊ ನೆನ್ಪಿಟ್ಕೊಡ್ರಿ, ಉತ್ತರ ಅಮೆರಿಕಾದಲ್ಲಿ ಕಂಡು ಬರೋ ಹುಲ್ಲುಗಾವಲಿಗೆ ನಾವೇನಂತ ಕರಿತೀವಿ? ಪ್ರೈರೀಸ್ ಅಂತ ಕರಿತೀವಿ. ಪ್ರೈರೀಸ್ ಹುಲ್ಲುಗಾವಲು ಅಂತ ಕರಿತೀವಿ. ಅದೇ ತರ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರೋದು, ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರೋ ಹುಲ್ಲುಗಾವಲನ್ನ ನಾವೇನಂತ ಕರಿತೀವಿ? ಪಂಪಾಸ್ ಹುಲ್ಲುಗಾವಲು ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಬರ್ತಾವ. ಪಂಪಾಸ್ ಹುಲ್ಲುಗಾವಲು ಅರ್ಜೆಂಟೀನಾದಲ್ಲಿ ಕಂಡು ಬರುತ್ತೆ. ಲಾನೋಸ್ ಹುಲ್ಲುಗಾವಲು ವೆನಿಜುವೆಲಾದಲ್ಲಿ ಕಂಡು ಬರುತ್ತೆ. ವೆನಿಜುವೆಲಾ ದೇಶದಲ್ಲಿ ಲಾನೋಸ್ ಹುಲ್ಲುಗಾವಲು,
ಅರ್ಜೆಂಟೀನಾದಲ್ಲಿ ಪಂಪಾಸ್ ಹುಲ್ಲುಗಾವಲು. ಅದೇ ತರ ಆಸ್ಟ್ರೇಲಿಯಾದಲ್ಲಿ ಯಾವ ಹುಲ್ಲುಗಾವಲು ಕಂಡು ಬರುತ್ತಾ? ಡೌನ್ಸ್ ಅಂತ ಹೇಳ್ತೀವಿ, ಡೌನ್ಸ್ ಹುಲ್ಲುಗಾವಲು ಕಂಡು ಬರುತ್ತಾ. ಅದೇ ತರ ಏಷ್ಯಾದಲ್ಲಿ ಸ್ಟೆಫಿ ಹುಲ್ಲುಗಾವಲು ಕಂಡು ಬರುತ್ತಾ. ಆಫ್ರಿಕಾದಲ್ಲಿ ವೆಲ್ಡ್ ಹುಲ್ಲುಗಾವಲು, ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ ಹುಲ್ಲುಗಾವಲು. ಉತ್ತರ ಆಫ್ರಿಕಾ ಪ್ರದೇಶದಲ್ಲಿ ಯಾವ ಹುಲ್ಲುಗಾವಲು ಕಂಡು ಬರುತ್ತಾ? ಬುಷ್ ವೆಲ್ಡ್ ಹುಲ್ಲುಗಾವಲು ಕಂಡು ಬರುತ್ತಾ. ಸೊ ಇವುಗಳನ್ನ ನೆನ್ಪಿಟ್ಕೊಡ್ರಿ, ಡೈರೆಕ್ಟ್ ಆಗಿ ನಿಮ್ ಕ್ವಶನ್ಸ್ ಗಳನ್ನ ಕೇಳಬಹುದು ನೋಡ್ರಿ. ಅದೇ ತರ ಮರುಭೂಮಿ ಅಂತ ಬರುತ್ತೆ, ಮರುಭೂಮಿ ವಾಯುಗುಣ ಅಥವಾ ಮರುಭೂಮಿಗಳು ಕಂಡು ಬರ್ತಾವ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು? ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂಟಾರ್ಟಿಕಾ ಮರುಭೂಮಿ. ಅಂಟಾರ್ಟಿಕಾ ಮರುಭೂಮಿ ಅಂತ ಹೇಳ್ತೀವಿ. ಇದು ಶೀತ ಮರುಭೂಮಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂತ ಬಂದಾಗ ಅಂಟಾರ್ಟಿಕಾ ಮರುಭೂಮಿ. ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಬಂದಾಗ ಸಹರಾ ಮರುಭೂಮಿ ಅಂತ ಬರುತ್ತೆ. ಅತಿ ದೊಡ್ಡ ಸಹರಾ ಮರುಭೂಮಿ ಅಲ್ಲ, ಉಷ್ಣ ಮರುಭೂಮಿ ಅಂತ ಕೇಳಿದಾಗ ಸಹರಾ ಮರುಭೂಮಿ, ಅತಿ ದೊಡ್ಡ ಮರುಭೂಮಿ ಅಂತ ಕೇಳಿದಾಗ ಅಂಟಾರ್ಟಿಕಾ ಮರುಭೂಮಿ, ಅಂಟಾರ್ಟಿಕಾ ಶೀತ ಮರುಭೂಮಿ ಅಂತ ಹೇಳಿ. ಅದೇ ತರ ನಮ್ಮ ಭಾರತದಲ್ಲಿ ಥಾರ್ ಮರುಭೂಮಿ ಕಂಡು ಬರುತ್ತಾ. ಚೀನಾ ಮತ್ತು ಮಂಗೋಲಿಯಾದಲ್ಲಿ ಕಂಡು ಬರೋದು ಗೋಬಿ ಮರುಭೂಮಿ. ನೆನ್ಪಿಟ್ಕೊಡ್ರಿ, ಇವು ಮ್ಯಾಪಿಂಗ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾವ. ಮ್ಯಾಪಿಂಗ್ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದಾಗ ಇವುಗಳನ್ನ ನೀವು ಬರಿಬೇಕಾಗತ್ತ. ಸೊ ಅದೇ ತರ 200 ವರ್ಷಗಳಿಂದ ಅಥವಾ 400 ವರ್ಷಗಳಿಂದ, ಸಮ್ ಬುಕ್ಸ್ ಅಲ್ಲಿ 200 ಅಂತ ಕೊಟ್ಟಿದ್ದಾರೆ, ಇನ್ ಸಮ್ ಬುಕ್ಸ್ ಗಳಲ್ಲಿ 400 ಅಂತ ಕೊಟ್ಟಿದ್ದಾರೆ. 400 ವರ್ಷಗಳಿಂದ ಮಳೆಯಾಗದೆ ಇರುವ ಮರುಭೂಮಿ ಯಾವುದು ಅಂತ ಕೇಳಿದಾರೆ. ನಮ್ಮ ಪ್ರಪಂಚದ ಅತಿ ವನ ಪ್ರದೇಶ ಅಂತ ಬಂದಾಗ ಅಟಕಾಮ ಡೆಸರ್ಟ್ ಅಂತ ಹೇಳ್ತೀವಿ. ಅಟಕಾಮ ಡೆಸರ್ಟ್, ಅಟಕಾಮ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ? ಇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಮಳೆ ತುಂಬಾ ಕಡಿಮೆ ಆಗುತ್ತ, ವನ ಮರುಭೂಮಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸೊ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹಸಿರು ಕ್ರಾಂತಿ. ಸೊ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಸ್ವಾಮಿನಾಥನ್ ಅಂತ ಹೇಳ್ತೀವಿ, ಸ್ವಾಮಿನಾಥನ್. ಸೊ ಅದೇ ತರ ಪ್ರಪಂಚದಲ್ಲಿ ಯಾರಂತ ನೋಡ್ರಿ, ನಮ್ಮ ಇಂಡಿಯಾದಲ್ಲಿ ಸ್ವಾಮಿನಾಥನ್. ಸೊ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕೃಷಿಗೆ ಸಂಬಂಧಪಟ್ಟಿದ್ದು. ಕೃಷಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಭತ್ತ ಮತ್ತು ಗೋಧಿಗೆ ಸಂಬಂಧಪಟ್ಟಿದ್ದು. ಸೊ ಅದೇ ತರ ಇಲ್ಲಿ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತೆ? ಹಾಲು ಉತ್ಪಾದನೆಗೆ ಸಂಬಂಧಪಟ್ಟೈತೆ. ಸೊ ಅದೇ ತರ ಬೇರೆ ಬೇರೆ ರೆವಲ್ಯೂಷನ್ಸ್ ಗಳು, ಕ್ರಾಂತಿಗಳು ಬರ್ತಾವ, ಅವುಗಳನ್ನ ನೀವು ಬರಿಬೇಕಾಗತ್ತ. ಫಸ್ಟ್ ಒನ್ ಎಲ್ಲೋ, ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಎಣ್ಣೆ ಬೀಜಗಳಿಗೆ, ಆಯಿಲ್ ಅಂತ ಹೇಳ್ತೀವಿ, ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಿದ್ದು. ಸೊ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪೆಟ್ರೋಲಿಯಂ ವಸ್ತುಗಳಿಗೆ. ಬ್ಲೂ ರೆವಲ್ಯೂಷನ್, ಸೊ ಮೀನು ಉತ್ಪಾದನೆಗೆ ಬ್ಲೂ ರೆವಲ್ಯೂಷನ್. ಅದೇ ತರ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಜೂಟ್, ಸೆಣಬುಗೆ ಸಂಬಂಧಪಟ್ಟಿದ್ದು. ಅದೇ ತರ ಗೋಲ್ಡನ್ ರೆವಲ್ಯೂಷನ್ ಹಣ್ಣುಗಳಿಗೆ ಸಂಬಂಧಪಟ್ಟಿದ್ದು. ಹಣ್ಣುಗಳಿಗೆ. ಅದೇ ತರ ಗ್ರೇ ರೆವಲ್ಯೂಷನ್ ಫರ್ಟಿಲೈಸರ್ಸ್, ರಸಗೊಬ್ಬರಗಳಿಗೆ. ಪಿಂಕ್ ರೆವಲ್ಯೂಷನ್ ಆನಿಯನ್ಗೆ ಸಂಬಂಧಪಟ್ಟಿದ್ದು. ರೆಡ್ ರೆವಲ್ಯೂಷನ್ ಮಾಂಸ ಪದಾರ್ಥಗಳಿಗೆ ಸಂಬಂಧಪಟ್ಟಿದ್ದು. ಸಿಲ್ವರ್ ರೆವಲ್ಯೂಷನ್ ಎಗ್, ಮೊಟ್ಟೆಗಳಿಗೆ ಸಂಬಂಧಪಟ್ಟಿದ್ದು. ಸೊ ಅದೇ ತರ ರೌಂಡ್ ರೆವಲ್ಯೂಷನ್ ಪೊಟ್ಯಾಟೊ ಪ್ರೊಡಕ್ಷನ್ ಗಳಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಸೊ ಈ ರೆವಲ್ಯೂಷನ್ ಗಳ ಮುಖಾಂತರ ಇವುಗಳ ಉತ್ಪಾದನೆಯನ್ನ ಜಾಸ್ತಿ ಮಾಡೋದು. ಸೊ ಈ ಕ್ರಾಂತಿಗಳ ಬಗ್ಗೆ ಅಂದ್ರೆ ರೆವಲ್ಯೂಷನ್ ಗಳ ಬಗ್ಗೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಬರುತ್ತಾ? ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ರಿ. ಸೊ ನೋಡ್ರಿ, ಅದೇ ತರ ನೆಕ್ಸ್ಟ್ ಏನ್ ಕ್ವಶನ್ ಇದೆ ಅಂದ್ರೆ ಮ್ಯಾಂಟಲ್ ಮತ್ತು ಕೋರ್, ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳ ನಡುವೆ ಕಂಡು ಬರುವ ಸೀಮಾ ವಲಯ ಅಥವಾ ಸಂಧಿ ವಲಯ ಅಂತ ಹೇಳ್ತೀವಿ. ಸೊ ಮೊದಲು ಭೂಮಿಯ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅದ್ರದ್ದು ಒಂದು ಭಾಗ ತಗೊಂಡಾಗ ಭೂಮಿಯ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಿದಾಗ ಮೇಲ್ಗಡೆ ಪಾರ್ಟ್ ಅನ್ನ ನಾವೇನಂತ ಹೇಳ್ತೀವಿ? ಕ್ರಸ್ಟ್ ಅಂತ ಹೇಳ್ತೀವಿ, ಭೂಕವಚ ಅಂತ ಹೇಳ್ತೀವಿ. ಆಮೇಲೆ ಕೆಳಗಡೆ ಪಾರ್ಟ್ ಅನ್ನ ನಾವೇನಂತ ಹೇಳ್ತೀವಿ? ಮಿಡಲ್ ಮ್ಯಾಂಟಲ್ ಅಂತ ಹೇಳ್ತೀವಿ. ಅದೇ ತರ ಲಾಸ್ಟ್ ಒನ್ ಕೋರ್ ಅಂತ ಹೇಳ್ತೀವಿ, ಕೇಂದ್ರ ಗೋಳ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಕ್ರಸ್ಟ್ ಮತ್ತು ಮ್ಯಾಂಟಲ್ ಗಳ ನಡುವೆ ಕಂಡು ಬರುವ ವಲಯವನ್ನ, ಸಂಧಿ ವಲಯವನ್ನ ನಾವೇನಂತ ಕರಿತೀವಿ? ಮೋಹೋ ಸಂಧಿ ವಲಯ ಅಂತ ಹೇಳ್ತೀವಿ. ಇದ್ರ ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾವ. ಅದೇ ತರ
ಮ್ಯಾಂಟಲ್ ಮತ್ತು ಕೋರ್ಗಳ ನಡುವೆ ಕಂಡು ಬರೋದನ್ನ ನಾವೇನಂತ ಹೇಳ್ತೀವಿ? ಗುಟೆನ್ಬರ್ಗ್ ಸಂಧಿ ವಲಯ ಅಂತ ಹೇಳ್ತೀವಿ. ಸೊ ಅದೇ ತರ ಇಲ್ಲಿ ಮತ್ತೆ ಪಾರ್ಟ್ಸ್ ಗಳು ಬರ್ತಾವ. ಕ್ರಸ್ಟ್ ಅಲ್ಲಿ ಭೂಕವಚವನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೇಲ್ಗಡೆಯನ್ನ ನಾವೇನಂತ ಕರಿತೀವಿ? ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಕೆಳಗಡೆದನ್ನ ನಾವೇನ್ ಹೇಳ್ತೀವಿ? ಓಸಿಯಾನಿಕ್ ಅಂತ ಹೇಳ್ತೀವಿ. ಸಾಗರ ಕವಚ ಮತ್ತು ಭೂಕವಚ ಅಂತ ಹೇಳ್ತೀವಿ. ಇವುಗಳ ನಡುವೆ ಕಂಡು ಬರುವ ಸಂಧಿ ವಲಯ ಯಾವುದು? ಕೊನರಾಡ್ ಅಂತ ಹೇಳ್ತೀವಿ. ಕೊನರಾಡ್ ಸಂಧಿ ವಲಯ. ಸೊ ಅದೇ ತರ ಮ್ಯಾಂಟಲ್ ಅಲ್ಲಿ 2 ಪಾರ್ಟ್ಗಳು ಬರ್ತಾವ. ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಅಂತ ಹೇಳ್ತೀವಿ. ಅಪ್ಪರ್ ಮತ್ತು ಲೋವರ್ ಮ್ಯಾಂಟಲ್ ಗಳ ನಡುವೆ ಕಂಡು ಬರುವ ಸಂಧಿ ವಲಯವನ್ನ ನಾವೇನಂತ ಕರಿತೀವಿ? ರೆಪಿಟಿ ವಲಯ ಅಂತ ಕರಿತೀವಿ. ರೆಪಿಟಿ ಸಂಧಿ ವಲಯ. ಅದೇ ತರ ಕೋರ್ ಅಲ್ಲಿ 2 ಪಾರ್ಟ್ ಬರ್ತಾವ. ಔಟರ್ ಕೋರ್ ಮತ್ತು ಇನ್ನರ್ ಕೋರ್. ಇವುಗಳ ನಡುವೆ ಕಂಡು ಬರುವ ವಲಯವನ್ನ ನಾವೇನಂತ ಕರಿತೀವಿ? ಲೆಹಮನ್ ವಲಯ ಅಂತ ಕರಿತೀವಿ. ಇವುಗಳನ್ನ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಬಹುದು. ಸೊ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ಗಳ ನಡುವೆ ಲೆಹಮನ್, ಲೋವರ್ ಮತ್ತು ಅಪ್ಪರ್ ಮ್ಯಾಂಟಲ್ ನಡುವೆ ರೆಪಿಟಿ ವಲಯ. ಸೊ ಇದ್ರಲ್ಲಿ ಮತ್ತೆ ನಿಮ್ಮ ಕ್ವಶನ್ಸ್ ಗಳನ್ನ ಕೇಳಬಹುದು. ನೋಡ್ರಿ, ಕಾಂಟಿನೆಂಟಲ್ ಕ್ರಸ್ಟ್ ಯಾವ್ದ್ರಿಂದ ಮಾಡೈತೆ ಅಂತ ಕೇಳಬಹುದು. ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಸಿಯಾಲ್, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂಗಳಿಂದ. ಅದೇ ತರ ಓಸಿಯಾನಿಕ್ ಕ್ರಸ್ಟ್ ಅಂತ ಹೇಳ್ತೀವಿ. ಸಾಗರಿಕಾ ವಲಯವನ್ನ ಸೀಮಾ, ಸಿಲಿಕಾನ್ ಮತ್ತು ಮ್ಯಾಗ್ನೆಸಿಯಂಗಳಿಂದ ಮಾಡಲ್ಪಟ್ಟೈತೆ, ಮಿನರಲ್ಸ್ ಗಳಿಂದ. ಅದೇ ತರ ಸೊ ಮ್ಯಾಂಟಲ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಮ್ಯಾಂಟಲ್ ಅನ್ನ ನಾವು ಸೀಮಾ ಅಂತಾನು ಕರಿತೀವಿ, ಮ್ಯಾಫೆ ಅಂತಾನು ಕರಿತೀವಿ. ಮ್ಯಾಗ್ನೆಸಿಯಂ ಮತ್ತು ಫೆರಸ್, ಮ್ಯಾಗ್ನೆಸಿಯಂ ಮತ್ತು ಕಬ್ಬಿಣದಿಂದ. ಸೀಮಾ ಅಂತ ಆಪ್ಷನ್ ಕೊಟ್ರೆ ಸೀಮಾ, ಇಲ್ಲ ಅಂತ ಹೇಳಿದ್ರೆ ಮ್ಯಾಫೆ. ಸೊ ಅದೇ ತರ ಕೇಂದ್ರ ಗೋಳ ಯಾವ್ದ್ರಿಂದ ಮಾಡಲ್ಪಟ್ಟೈತೆ? ನೀಫೆ, ನಿಕ್ಕೆಲ್ ಮತ್ತು ಫೆರಸ್ ಗಳಿಂದ, ಹೆಚ್ಚು ಮಿನರಲ್ಸ್ ಗಳಿಂದ ಮಾಡಲ್ಪಟ್ಟಿದೆ. ಸೊ ಇವುಗಳ ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾವೆ. ಅವುಗಳನ್ನ ಸ್ವಲ್ಪ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಲಿಟಲ್ ಮ್ಯಾನ್ ಎಂಬ ಅಣುಬಾಂಬ್ ದಾಳಿ ಯಾವ ನಗರದ ಮೇಲೆ ನಡೆಯಿತು? ಸೊ ಹಿರೋಶಿಮಾ ಮೇಲೆ ನಡೆಯುತ್ತಾ? 2ನೇ ಮಹಾಯುದ್ಧದಲ್ಲಿ ಅಮೆರಿಕಾದವರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಜಪಾನ್ ಮೇಲೆ 2 ಬಾಂಬ್ ದಾಳಿ ಮಾಡ್ತಾರ. ಲಿಟಲ್ ಮ್ಯಾನ್ ಅನ್ನೋದು ಹಿರೋಶಿಮಾ ಮೇಲೆ, ಆಮೇಲೆ ಇನ್ನೊಂದು ಫ್ಯಾಟ್ ಮ್ಯಾನ್ ಅಂತ ಹೇಳ್ತೀವಿ. ಫ್ಯಾಟ್ ಮ್ಯಾನ್ ಅನ್ನ ನಾಗಾಸಾಕಿ ಮೇಲೆ ಆಗಸ್ಟ್ 6 ಮತ್ತು 9ನೇ ತಾರೀಕು ಏನ್ ಮಾಡ್ತಾರ ಅಂದ್ರೆ 1945ರಲ್ಲಿ ಜಪಾನ್ ಮೇಲೆ ದಾಳಿ ಮಾಡ್ತಾರ. ಸೊ ಹೊನ್ಶು ಇದು ತುಂಬಾ ಇಂಪಾರ್ಟೆಂಟ್. ಜಪಾನ್ ದ್ವೀಪಗಳಲ್ಲಿ ಅತಿ ದೊಡ್ಡ ದ್ವೀಪ ಹೊನ್ಶು ದ್ವೀಪ. ಸೊ ಟೋಕಿಯೋ ರಾಜಧಾನಿ, ಜಪಾನ್ನ ರಾಜಧಾನಿ ಟೋಕಿಯೋ ನಗರ ಕೂಡ ಯಾವ್ದ್ರಲ್ಲಿ ಕಂಡು ಬರುತ್ತಾ? ಹೊನ್ಶು ದ್ವೀಪದಲ್ಲಿ ಕಂಡು ಬರುತ್ತಾ. ಸೊ ಇವುಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಆಲ್ರೆಡಿ ಕೇಳಿದಾರೆ. ಸೊ ಅವುಗಳನ್ನ ಸ್ವಲ್ಪ ನೋಡ್ಕೊಳ್ರಿ. ಸೊ ಇನ್ನೊಂದೇನಂತ ಹೇಳಿದ್ರೆ ಅತಿ ಹೆಚ್ಚು ಮೀನುಗಳು ಏಷ್ಯಾದಲ್ಲಿ ಎಲ್ಲಿ ಸಿಗ್ತಾವ ಅಂದ್ರೆ ಜಪಾನ್ ಬ್ಯಾಂಕ್ ಅಲ್ಲಿ ಸಿಗ್ತಾವ. ಸೊ ಜಪಾನ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಜಪಾನ್ ಈ ತರ ಇದೆ. ಸೊ ಆಮೇಲೆ ಇಲ್ಲಿಂದ ರಷ್ಯಾ ಸ್ಟಾರ್ಟ್ ಆಗುತ್ತೆ. ಈ ಪ್ರದೇಶದಲ್ಲಿ ಮೇಲ್ಗಡೆಯಿಂದ ಶೀತ ಮಾರುತ, ಕೆಳಗಡೆಯಿಂದ ಉಷ್ಣ ಪ್ರವಾಹ ಅಂತ ಹೇಳ್ತೀವಿ. ಮೇಲ್ಗಡೆಯಿಂದ ಶೀತ ಪ್ರವಾಹ, ಕೆಳಗಡೆಯಿಂದ ಉಷ್ಣ ಪ್ರವಾಹ. ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಬೆಚ್ಚಗಿನ ವಾತಾವರಣ ಇರೋದ್ರಿಂದ ಮೀನುಗಳಲ್ಲಿ ರೀಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರದೇಶದಲ್ಲಿ ಮೀನು ಜಾಸ್ತಿ ಸಿಗ್ತಾವ. ಮೀನುಗಾರಿಕೆ ಜಾಸ್ತಿ ಇಂಪಾರ್ಟೆಂಟ್ ಆಗೈತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಆ ಪ್ರದೇಶಕ್ಕೆ ಜಪಾನ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ರಿ, ನಿಮ್ಗೆ ಆಲ್ರೆಡಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೆಸೊಪೊಟೇಮಿಯಾ ನಾಗರಿಕತೆ ಯಾವ ನದಿಯ ದಡದಲ್ಲಿದೆ? ಸೊ ಯಾವ ನದಿಯ ದಡದಲ್ಲೈತೆ? ಟೈಗ್ರಿಸ್ ಮತ್ತು ಯೂಪ್ರೆಟಿಸ್. ತುಂಬಾ ಇಂಪಾರ್ಟೆಂಟ್. ಟೈಗ್ರಿಸ್ ಮತ್ತು ಯೂಪ್ರೆಟಿಸ್ ಎಲ್ಲೈತೆ. ಸೊ ಮೆಸೊಪೊಟೇಮಿಯಾ ನಾಗರಿಕತೆ ನಾವೇನಂತ ಕರಿತೀವಿ ಅಂದ್ರೆ 2 ದೇಶಗಳ ಅಥವಾ 2 ನದಿಗಳ ನಡುವಿನ ನಾಡು ಅಂತ ಹೇಳ್ತೀವಿ. 2 ನದಿಗಳ ನಡುವಿನ ನಾಡು. ಸೊ ಇಲ್ಲಿ ನೋಡ್ರಿ, ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಟೈಮ್ ಅಲ್ಲಿ ಬರವಣಿಗೆ ಗೊತ್ತಿತ್ತು ಇವ್ರಿಗೆ. ಸೊ ಆ ಲಿಪಿಯನ್ನ ನಾವೇನಂತ ಕರಿತೀವಿ? ಕ್ಯೂನಿಫಾರ್ಮ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದಾರ. ಕ್ಯೂನಿಫಾರ್ಮ್ ಲಿಪಿಯನ್ನ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಬಳಸ್ತಾ ಇದ್ರು. ಸೊ ಅದೇ ತರ ಬೇರೆ ಬೇರೆ ನಾಗರಿಕತೆಗಳಂತ ಬಂದಾಗ ಸೊ ನೈಲ್ ನಾಗರಿಕತೆ ಅಂತ ನೋಡ್ರಿ. ನೈಲ್ ನಾಗರಿಕತೆ ಯಾವ ನದಿಯ ವರದಾನವಾಗೈತೆ? ನೈಲ್ ನದಿಯ ವರದಾನವಾಗೈತೆ. ಅದಕ್ಕೆ ಯಾವ್ದಂತ ಕರಿತೀವಿ? ಈಜಿಪ್ಟ್ ನಾಗರಿಕತೆ ಅಂತ ಹೇಳ್ತೀವಿ. ಈಜಿಪ್ಟ್ ನಾಗರಿಕತೆ. ಸೊ ಇಲ್ಲಿ ಕಂಡು ಬರುವ ದೊರೆಗಳನ್ನ ನಾವೇನಂತ ಕರಿತಿದ್ವಿ? ಪೇರು ಅಂತ ಕರಿತಿದ್ವಿ. ಸೊ ಏನಂತ ಕರಿತಾ ಇದ್ರು? ಪ್ಯಾರೋ ಅಂತ ಕರಿತಾ ಇದ್ರು. ಪೇರು ಅಥವಾ ಪ್ಯಾರೋ ಅಂತ ಕರಿತಾ ಇದ್ರು. ಸೊ ಇವ್ರನ್ನ ಶವವನ್ನ, ರಾಜರ ಶವವನ್ನ ಯಾವ್ದ್ರಲ್ಲಿ ಸಮಾಧಿ ಮಾಡ್ತಾ ಇದ್ರು? ಪಿರಾಮಿಡ್ಗಳಲ್ಲಿ ಸಮಾಧಿ ಮಾಡ್ತಾ ಇದ್ರು. ಪಿರಾಮಿಡ್ಸ್. ಸೊ ಇಲ್ಲಿ ಕಂಡು ಬರುವ ಒಂದು ಕಲೆ ಅಂತಂದು ಹೇಳಿದ್ರೆ ಪಿರಾಮಿಡ್ಗಳ ರಚನೆ. ಅದೆಲ್ಲ ಅಂತಂದು ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ. ಅದೇ ತರ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕ್ಯೂನಿಫಾರ್ಮ್
ಲಿಪಿಯನ್ನ ಬಳಕೆ ಮಾಡ್ತಾರ. ಅದು ಯಾವ ನದಿ ಮೇಲೆ? ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿ ನಡುವಿನ ಪ್ರದೇಶ ಅಂತ ಹೇಳ್ತೀವಿ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ ಒಂದು ಬ್ಯಾಬಿಲೋನಿಯಾ ತೂಗು ಉದ್ಯಾನ ಅಂತ ಬರುತ್ತೆ. ಬ್ಯಾಬಿಲೋನಿಯಾ ತೂಗುವ ಉದ್ಯಾನ. ಸೊ ಇದನ್ನ ಸ್ಥಾಪನೆ ಮಾಡಿದವ್ರು ಯಾರು? ನಿರ್ಮಿಸಿದವರು ಯಾರು? ನೆಬುಕಡ್ನೆಜರ್. ಸೊ ಇಲ್ಲಿ ನಿಮ್ ಕ್ವಶನ್ ಕೇಳಿದಾರ, ನೆಬುಕಡ್ನೆಜರ್. ಸೊ ಇನ್ನೊಂದು ಕ್ವಶನ್ ಏನ್ ಕೇಳಿದಾರ ಅಂತಂತ ಹೇಳಿದ್ರೆ, ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಗುಡ್ಡದ ಪ್ರದೇಶದಲ್ಲಿ ಏನ್ ಮಾಡ್ತಿದ್ರು? ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಿದ್ರು. ಸೊ ದೇವಸ್ಥಾನದ ಸುತ್ತಮುತ್ತ ಏನಿರುತ್ತೆ ಅಂತಂದ್ರೆ ಇಳಿಜಾರು ಪ್ರದೇಶ ಇರ್ತಿತ್ತು. ಇದೆಲ್ಲ ಏನಂದ್ರೆ ಇಳಿಜಾರು ಪ್ರದೇಶ ಇರ್ತಿತ್ತು. ಸೊ ಇಂತಹ ಪ್ರದೇಶಕ್ಕೆ ನಾವೇನಂತ ಕರಿತಿದ್ವಿ ಅಂದ್ರೆ ಜಿಗ್ಗುರಾಟ್ ಅಂತ ಕರಿತಾ ಇದ್ವಿ. ಜಿಗ್ಗುರಾಟ್. ಸೊ ಇದನ್ನು ಕೂಡ ನಿಮ್ಗೆ ಕ್ವಶನ್ ಕೇಳಿದಾರ. ಜಿಗ್ಗುರಾಟ್ ಪವಿತ್ರ ದೇವಸ್ಥಾನಗಳು ಯಾವ ನಾಗರಿಕತೆಯಲ್ಲಿ ಕಂಡು ಬರ್ತಾವ ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕಂಡು ಬರ್ತಾವ. ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಇನ್ನೊಬ್ಬ ದೊರೆ ಬರ್ತಾನ, ಹಮ್ಮುರಬಿ ಅಂತ ಹೇಳ್ತೀವಿ. ಕಣ್ಣು ಕಿತ್ತವನ ಕಣ್ಣು ಕೀಳಬೇಕು, ಮುಯ್ಯಿಗೆ ಮುಯ್ಯಿ ಅನ್ನೋ ಹೇಳ್ತೀವಿ. ಕಣ್ಣಿಗೆ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು. ಸೊ ಆ ತರ ಏನಿತ್ತು ಅಂದ್ರೆ ಅವನಲ್ಲಿ ನ್ಯಾಯ ಆಡಳಿತ ಇತ್ತು. ಸೊ ನೋಡ್ರಿ, ಅದಾದ ನಂತರ ಚೀನಾ ನಾಗರಿಕತೆ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಚೀನಾ ನಾಗರಿಕತೆ. ಚೀನಾದ ದುಗುಡ ಎಂದು ಯಾವ ನದಿಯನ್ನ ಕರಿತೀವಿ? ಆಲ್ರೆಡಿ ಕ್ವಶನ್ ಕೇಳಿದಾರ. ಚೀನಾದ ದುಗುಡ ಎಂದು ಯಾವ್ದನ್ನ ಕರೀತಾರ? ಹುವಾಂಗೋ ನದಿಯನ್ನ ಕರೀತಾರ. ಸೊ ಅದೇ ತರ ಚೀನಾದಲ್ಲಿ ಯಾವ ಮನೆತನದವರು ಆಳ್ವಿಕೆ ನಡೆಸ್ತಾ ಇದ್ರು? ಯಾವ್ಯಾವ ಮನೆತನದವರು? ಶಾಂಗ್ ಮನೆತನದವರು, ಚೌ ಮನೆತನದವರು, ಆಮೇಲೆ ಮತ್ತೆ ನೆಕ್ಸ್ಟ್ ಬರ್ತಾರ ಮಿಂಗ್ ಮನೆತನದವರು. ಇವರು ತುಂಬಾ ಇಂಪಾರ್ಟೆಂಟ್. ಸೊ ಆಮೇಲೆ ಇನ್ನೊಂದು ಚೀನಾದ ಮಹಾಗೋಡೆಯನ್ನ ಯಾರು ನಿರ್ಮಾಣ ಮಾಡ್ತಾರ? ಕ್ವಿನ್ ಶಿಹುಯಾಂಗ್ ಅಂತ ಹೇಳ್ತೀವಿ. ಕ್ವಿನ್ ಶಿಹುಯಾಂಗ್ ಚೀನಾದ ಮಹಾಗೋಡೆಯನ್ನ ನಿರ್ಮಾಣ ಮಾಡಿದವರು. ಸೊ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸಿಂಧೂ ನಾಗರಿಕತೆ ಯಾವ ನದಿಗಳ? ಸಪ್ತ ನದಿಗಳ ನಡುವಿನ ನಾಡು ಅಂತ ಹೇಳ್ತೀವಿ ಸಿಂಧೂ ನಾಗರಿಕತೆಯನ್ನ. ಸಿಂಧೂ ನದಿ, ಜೀಲಮ್ಮು, ಚಿನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಮತ್ತು ಆಮೇಲೆ ಇನ್ನೊಂದು ಸರಸ್ವತಿ ನದಿ ಅಂತ ಹೇಳ್ತೀವಿ. ಸೊ ನೋಡ್ರಿ, ಇವೆಲ್ಲ ನಾಗರಿಕತೆಗಳು ನಶಿಸಿ ಹೋಗಲು ಕಾರಣ, ಮೇನ್ ರೀಸನ್ ಸಿಂಧು ನಾಗರಿಕತೆ ನಶಿಸಿ ಹೋಗಲು ಕಾರಣ ಏನಂದ್ರೆ ಪ್ರವಾಹ ಇರಬಹುದು. ಸೊ ಬೇರೆ ದೇಶದವರು ಅಥವಾ ಬೇರೆ ನಾಗರಿಕತೆಯವರು ದಾಳಿ ಮಾಡಿದವರು ಇರ್ಬೋದು. ನಮ್ಮಲ್ಲಿ ಏನ್ ಹೇಳ್ತೀವಿ? ಆರ್ಯರ ದಾಳಿಯಿಂದ ಅಂತ ಹೇಳ್ತೀವಿ. ಆರ್ಯರ ದಾಳಿಯಿಂದ ನಮ್ಮ ಸಿಂಧು ನಾಗರಿಕತೆ ನಾಶ ಆಯ್ತು ಅಂತ ಹೇಳ್ತಾರ. ಆಮೇಲೆ ನದಿಗಳ ಪಾತ್ರ ಚೇಂಜ್ ಆಗೋದ್ರಿಂದ, ಅಂದ್ರೆ ನದಿಗಳ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಅದು ಇರಬಹುದು. ಅಥವಾ ನೈಸರ್ಗಿಕ ವಿಕೋಪಗಳಿಂದ ಕೂಡ ಏನಾಗಿರ್ಬೋದು? ನಾಗರಿಕತೆಗಳು ನಾಶ ಹೊಂದಿರಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಆಗ್ರಾ ನಗರದ ಸಂಸ್ಥಾಪಕ ಯಾರು ಅಂತ ಇದೆ. ಸೊ ಆಗ್ರಾ ನಗರದ ಸಂಸ್ಥಾಪಕ ಯಾರು? ಸೊ ಆಗ್ರಾ ನಗರದ ಸಂಸ್ಥಾಪಕ ಯಾರು ಅಂದ್ರೆ ಸಿಕಂದರ್ ಲೋಧಿ. ಸೊ ನೋಡ್ರಿ, ದೆಹಲಿ ಸುಲ್ತಾನರು ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ನಿಮ್ಗೆ ಕ್ವಶನ್ಸ್ ಬರೋದೇ ಮಿಡಲ್ ಹಿಸ್ಟ್ರಿಯಿಂದ. ದೆಹಲಿ ಸುಲ್ತಾನರಲ್ಲಿ ಮೊದಲ ಸಂತತಿ ಅಂದ್ರೆ ಗುಲಾಮಿ ಸಂತತಿ ಬರುತ್ತೆ. ಗುಲಾಮಿ ಸಂತತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಕುತುಬುದ್ದೀನ್ ಐಬಕ್. ಸೊ ಆಫ್ಟರ್ ಮೊಹಮ್ಮದ್ ಗೋರಿ ಆದ ನಂತರ ಇವನನ್ನ ಸೆಲೆಕ್ಷನ್ ಮಾಡ್ತಾರ. ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ ಅಂದ್ರೆ ಇಬ್ರು ಜನರನ್ನ, ಸೊ ದೆಹಲಿ ಪ್ರಾಂತ್ಯಕ್ಕೆ ಕುತುಬುದ್ದೀನ್ ಐಬಕ್ ಅನ್ನ, ಆಮೇಲೆ ಬಂಗಾಳದ ಪ್ರಾಂತ್ಯಕ್ಕೆ ಬಖ್ತಿಯಾರ್ ಖಿಲ್ಜಿಯನ್ನ. ಸೊ ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾನ ಅಂದ್ರೆ ಬಖ್ತಿಯಾರ್ ಖಿಲ್ಜಿಯನ್ನ ಕೊಂದ್ಬಿಟ್ಟು ದೆಹಲಿ ಸುಲ್ತಾನ ಏನ್ ಮಾಡ್ತಾನಂದ್ರೆ ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಇವನ್ ಏನ್ ಮಾಡ್ದ? ಕುತುಬ್ ಮಿನಾರ್ ಅನ್ನ ಸ್ಟಾರ್ಟ್ ಮಾಡ್ತಾನ ಕಟ್ಟಾಕ. ಆಮೇಲೆ ಇಲ್ತ್ಮಷನ್ ಕಾಲದಲ್ಲಿ ಏನಾಗತ್ತೆ? ಕುತುಬ್ ಮಿನಾರ್ ಕಂಪ್ಲೀಟ್ ಆಗತ್ತ. ಇಲ್ತ್ಮಷನ್ ತುಂಬಾ ಇಂಪಾರ್ಟೆಂಟ್. ಸೊ ಮಂಗೋಲರ ದಾಳಿ ಆಗ್ತಿರುತ್ತೆ, ಬಟ್ ಆದ್ರೆ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಂಗಿಲ್ಲ. ಅವ್ರು ಆ ಕಡೆ ಭಾರತದ ವಾಯುವ್ಯ ದಿಕ್ಕಿನಿಂದನೇ ಹೋಗ್ಬಿಡ್ತಾರ. ಸೊ ಆಮೇಲೆ ಚಹಲ್ಗಾನಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಚಹಲ್ಗಾನಿ ತುಂಬಾ ಇಂಪಾರ್ಟೆಂಟ್. 40 ಸರ್ದಾರರ ಕೂಟ ಅಂತ ಹೇಳ್ತೀವಿ ಚಹಲ್ಗಾನಿ. ಸೊ ಆಮೇಲೆ ಇನ್ನೊಂದು, ಸೊ ಇವನು 2 ನಾಣ್ಯಗಳನ್ನ ಜಾರಿಗೆ ತರ್ತಾನ. ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ, ಅದು ನಿಮ್ ಕ್ವಶನ್. 2 ನಾಣ್ಯಗಳನ್ನ ಜಾರಿಗೆ ತರ್ತಾನ. ಸೊ ಇವನಾದ ನಂತರ ಇಲ್ತ್ಮಷ್ ಆದ ನಂತರ ರಜಿಯಾ ಸುಲ್ತಾನ್ ಬರ್ತಾಳ. ನಮ್ಮ ಭಾರತವನ್ನಾಳಿದ ಪ್ರಥಮ ಮಹಿಳೆ ಅಂತ ಹೇಳ್ತೀವಿ ರಜಿಯಾ ಸುಲ್ತಾನ್. ಸೊ ಅದಾದ ನಂತರ ಕಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಅದಾದ ನಂತರ ಇಂಪಾರ್ಟೆಂಟ್ ಬರೋನು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರಂದ್ರೆ ಮಲಿಕ್ ಕಾಫರ್ ಅಂತ ಹೇಳ್ತೀವಿ, ಮಲಿಕ್ ಕಾಫರ್. ಸೊ ಇವನ್ ಕ್ವಶನ್ ಏನ್ ಕೇಳಿದಾರ ಅಂದ್ರೆ, ಸೊ ಇವನ ದಾಳಿಯಲ್ಲಿ, ಸೊ ಅಂದ್ರೆ ಇವನಂದ್ರೆ ಎಲ್ಲ ಕಡೆ ದಾಳಿ ಮಾಡ್ತಿರ್ತಾನ. ಕರ್ನಾಟಕದ ಮೇಲೂ ಕೂಡ ಏನ್ ಮಾಡ್ತಾನ ಅಂದ್ರೆ ದಾಳಿ ಮಾಡ್ತಾನ.
ಸೊ ಎಲ್ಲಿ ದಾಳಿ ಮಾಡ್ತಾನ? ಹೊಯ್ಸಳರ ಮೇಲೆ ದಾಳಿ ಮಾಡ್ತಾನ. ಅವಾಗ ಇದ್ದ ದೊರೆ ಯಾರು? ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ. ನೆನ್ಪಿಟ್ಕೊಡ್ರಿ, ಇದನ್ನ ಕ್ವಶನ್ ಕೇಳಿದಾರೆ. 3ನೇ ವೀರಬಲ್ಲಾಳ. ಸೊ ಇಲ್ಲಿಂದ ಎಲ್ಲ ದಕ್ಷಿಣ ಭಾರತದ ಸಂಪತ್ತನ್ನ ತಗೊಂಡು ಏನ್ ಮಾಡ್ತಾನಂದ್ರೆ ಉತ್ತರ ಭಾರತಕ್ಕೆ ಮಲಿಕ್ ಕಾಫರ್ ಹೋಗ್ತಾನ. ಸೊ ಅಲ್ಲಾವುದ್ದೀನ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅವನೇ ಕರ್ಕೊಂತಾನ. 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂತಾನ. 2ನೇ ಅಲೆಕ್ಸಾಂಡರ್. ಆಮೇಲೆ ಕುದುರೆಗಳಿಗೆ ಒಂದು ವ್ಯವಸ್ಥೆಯನ್ನ ತಗೊಂಡ್ ಬರ್ತಾನ, ಮುದ್ರೆ ಹಾಕುವ ವ್ಯವಸ್ಥೆ. ಅದನ್ನ ನಾವೇನಂತ ಹೇಳ್ತೀವಿ? ದಾಗ್ ವ್ಯವಸ್ಥೆ ಅಂತ ಕೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಇದರಲ್ಲಿ ಆಳ್ವಿಕೆಯಲ್ಲಿ ಮಾರುಕಟ್ಟೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಮಂಡಿ ಅಂತ ಹೇಳ್ತೀವಿ, ಸಹನಾ ಈ ಮಂಡಿ. ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಅಭಿವೃದ್ಧಿ ಹೊಂದಿರುತ್ತ. ಸೊ ಇದೇನಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ. ಆಮೇಲೆ ತುಘಲಕ್ ವಂಶಸ್ಥರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ತುಂಬಾ ಇಂಪಾರ್ಟೆಂಟ್. ಸೊ ಇವನೇನ್ ಮಾಡ್ತಾನಂದ್ರೆ ನಾಣ್ಯಗಳನ್ನ ಜಾರಿಗೆ ತರ್ತಾನ, ತಾಮ್ರದ ನಾಣ್ಯಗಳನ್ನ. ಅದು ಕೂಡ ಏನಾಗತ್ತ? ಫೇಲ್ಯೂರ್ ಆಗತ್ತ. ಆಮೇಲೆ ದೆಹಲಿಯಿಂದ ದೇವಗಿರಿಗೆ ಏನ್ ಮಾಡ್ತಾನಂದ್ರೆ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾನ. ಅದು ಕೂಡ ವೇಸ್ಟ್ ಆಗತ್ತ. ಆಮೇಲೆ ಚೀನಾ ಮೇಲೆ ದಾಳಿ ಮಾಡಲು ಏನ್ ಮಾಡ್ತಾನಂದ್ರೆ ಒಂದು ಸುಸಜ್ಜಿತವಾದ ಸೈನ್ಯವನ್ನ ಕಟ್ಟತಾನ. ಸೊ ಅದು ಕೂಡ ವೇಸ್ಟ್ ಆಗತ್ತೆ. ಸುಮ್ನೆ ಏನ್ ಮಾಡ್ತೀನಂದ್ರೆ ವೇತನ ಕೊಡ್ತಿರ್ತಾನ. ಆಮೇಲೆ ನೋಡ್ರಿ, ಸೈನಿಕರಿಗೆ ವೇತನ ಕೊಡಲು ಸ್ಟಾರ್ಟ್ ಮಾಡಿದ ದೊರೆ ಯಾರಂತಂದ್ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಇದನ್ನೊಂದು ಕೂಡ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಇವರಾದ ನಂತರ ನೆಕ್ಸ್ಟ್ ಬರೋನು ಫಿರೋಜ್ ಶಾ ತುಘಲಕ್ ಅನ್ನ ನೀರಾವರಿಗೆ ತುಂಬಾ ಕೃಷಿಗೆ ಮತ್ತು ನೀರಾವರಿಗೆ ತುಂಬಾ ಹೆಲ್ಪ್ ಮಾಡ್ತಾನ. ಸೊ ಅದಕ್ಕೋಸ್ಕರ ನಾವೇನ್ ಕರಿತೀವಿ? ಫಿರೋಜ್ ಶಾ ತುಘಲಕ್ ಅನ್ನ ನೀರಾವರಿಯ ಪಿತಾಮಹ ಅಂತ ಕರಿತೀವಿ. ಆಮೇಲೆ ಸಿಕಂದರ್ ಲೋಧಿ, ಇಬ್ರಾಹಿಂ ಲೋಧಿ ಬರ್ತಾರ. ಲೋಧಿ ವಂಶಸ್ಥರಲ್ಲಿ ಸಿಕಂದರ್ ಲೋಧಿ ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನ. ಆಮೇಲೆ ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಬಾಬರ್. 1526ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿ 1ನೇ ಪಾನಿಪತ್ ಕದನ ಆಗುತ್ತೆ. ಯಾರ್ಯಾರ ನಡುವೆ? ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಕ್ಬರ್. 1556ರಲ್ಲಿ 2ನೇ ಪಾನಿಪತ್. ಹೇಮು ಮತ್ತು ಅಕ್ಬರ್ನ ನಡುವೆ 2ನೇ ಪಾನಿಪತ್ ಯುದ್ಧ ಆಗತ್ತ. ನೋಡ್ರಿ, 3ನೇ ಪಾನಿಪತ್ ಯುದ್ಧ ಯಾವಾಗ ಆಗತ್ತ ಅಂತ ನೋಡ್ರಿ. ಯಾರ ನಡುವೆ? 1761ರಲ್ಲಿ 3ನೇ ಪಾನಿಪತ್ ಯುದ್ಧ ಆಗತ್ತ. ಮರಾಠರು ಮತ್ತು ಅಫ್ಘನ್ ರೂಲರ್. ಅಫ್ಘನ್ ದೊರೆ ಯಾರಂತ ನೋಡ್ರಿ ಅವನು. ಸೊ ಶಹಜಹಾನ್ ಇವನೇನ್ ಮಾಡ್ತಾನೆ ಅಂತಂದ್ ಹೇಳಿದ್ರೆ ಇವನ ಕಾಲದಲ್ಲಿ ಕಲಾಕೃತಿಗೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ, ವಾಸ್ತುಶಿಲ್ಪಕ್ಕೆ. ಸೊ ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಸೊ ಇನ್ನೊಂದೇನಂತಂದ್ ಹೇಳಿದ್ರೆ ಜಹಾಂಗೀರ್ನ ಕಾಲದಲ್ಲಿ ಸೊ ಇಂಗ್ಲಿಷರ 2 ಅಧಿಕಾರಿಗಳು ಬರ್ತಾರ. ಒಬ್ನು ಕ್ಯಾಪ್ಟನ್ ವಿಲಿಯಮ್ಸ್ ಅಂತ ಹೇಳಿ, ಇನ್ನೊಬ್ನು ಸರ್ ಥಾಮಸ್ ರೋ. ಸೊ ಇವ್ರೇನ್ ಮಾಡ್ತಾರಂದ್ರೆ ವ್ಯಾಪಾರದ ಅನುಮತಿ ಪಡ್ಕೊಂಡು ಸೂರತ್ ಅಲ್ಲಿ ಮೊದಲ ವಸಾಹತು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಯಾರು? ಇಂಗ್ಲಿಷರು. ಸೊ ಇದು ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚುನಾವಣಾ ಆಯೋಗದ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದಾರ. ಚುನಾವಣಾ ಆಯೋಗದ ಅಧಿಕಾರ ಅವಧಿ ಸೊ ಎಷ್ಟು ವರ್ಷ? 6 ವರ್ಷ. ಸೊ ನಮ್ಮ ದೇಶಕ್ಕೆ ಚುನಾವಣೆ ಆಯೋಗ ಬೇಕಂತಂದು ಯಾವ್ದು ಆರ್ಟಿಕಲ್ ಹೇಳುತ್ತಾ? ಆರ್ಟಿಕಲ್ 324. ಚುನಾವಣಾ ಆಯುಕ್ತರನ್ನ, ಕಮಿಷನರ್ಸ್ ಅನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಸೊ ಇವಾಗಿರೋ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರಿದಾರ? ಕಮಿಷನರ್ ಯಾರಿದಾರ? ರೀಸೆಂಟ್ಲಿ ಚೇಂಜ್ ಆಗಿದಾರ, ಸುಶೀಲ್ ಚಂದ್ರ ಅಂತ ಹೇಳಿ. ಸುಶೀಲ್ ಚಂದ್ರ. ಸೊ ಈ ರೀಸೆಂಟ್ಲಿ ಇಲೆಕ್ಷನ್ ಕಮಿಷನರ್ ಚೇಂಜ್ ಆಗಿದಾರ, ಸುಶೀಲ್ ಚಂದ್ರ. ಸೊ ಇಲ್ಲಿ ನೋಡ್ರಿ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇವ್ರು ಯಾವ ಪ್ರೆಸಿಡೆಂಟ್ ಇಲೆಕ್ಷನ್ ಅನ್ನ, ವೈಸ್ ಪ್ರೆಸಿಡೆಂಟ್ ಇಲೆಕ್ಷನ್, ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ, ವಿಧಾನ ಪರಿಷತ್ ಈಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವುಗಳೆಲ್ಲ ಚುನಾವಣೆಯನ್ನ ಯಾರನ್ನ ನೋಡ್ಕೊಂತಾರ? ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನೋಡ್ಕೊಂತಾರ. ಅದೇ ತರ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಆಫ್ ಅಂತ ಬರುತ್ತೆ, ಸ್ಟೇಟ್ ಇಲೆಕ್ಷನ್ ಕಮಿಷನ್. ಸೊ ಇವ್ರು ಯಾರು ನೋಡ್ತಾರ ಅಂದ್ರೆ ಡಿಸ್ಟಿಕ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಇವುಗಳ ಇಲೆಕ್ಷನ್ ಅನ್ನ ಯಾರು ನೋಡ್ಕೊಂತಾರ? ಸ್ಟೇಟ್ ಇಲೆಕ್ಷನ್ ಕಮಿಷನ್ ನೋಡ್ಕೊಂತಾರ. ಸೊ ನಮ್ ಕರ್ನಾಟಕದ ಸ್ಟೇಟ್ ಇಲೆಕ್ಷನ್ ಕಮಿಷನರ್ ಯಾರಿದಾರ ಅಂತ ನೋಡ್ರಿ. ಸೊ ಇವುಗಳ ಮೇಲೆ ಏನ್ ಮಾಡ್ಬೋದು? ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬರುತ್ತಾ, 61ನೇ ತಿದ್ದುಪಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. 61ನೇ ತಿದ್ದುಪಡಿ. ಸೊ 61ನೇ ತಿದ್ದುಪಡಿ ಮುಖಾಂತರ ವೋಟಿಂಗ್ ಏಜ್ ಅನ್ನ 21ರಿಂದ ಏನ್ ಮಾಡ್ತಾರ? 18 ಏಜ್ಗೆ ಇಳಿಕೆ ಮಾಡ್ತಾರ. ಸೊ ಯಾರ ಕಾಲದಲ್ಲಿ? ಪ್ರಧಾನಿ ರಾಜೀವ್ ಗಾಂಧಿ ಕಾಲದಲ್ಲಿ 21ರಿಂದ 18 ಏಜ್ಗೆ. ಸೊ 61ನೇ ತಿದ್ದುಪಡಿ. ಸೊ ನೋಡ್ರಿ, ನೆಕ್ಸ್ಟ್ ಕ್ವಶನ್,
ಕರಾವಳಿ ತೀರಗಳು ಯಾವ್ಯಾವ ಅಂತ ಕೇಳಿದಾರೆ. ಇದನ್ನ ಏನ್ ಕೇಳಿದಾರೆ ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹೊಂದಿಸಿ ಬರೆಯಿರಿ ಅಂತಂದು ಹೇಳ್ತಾರೆ. ಇದ್ರಲ್ಲೂ KAS ಅಲ್ಲಿ ನೆಕ್ಸ್ಟ್ ಮೇ ಬಿ PSI ಅಲ್ಲೂ ಕೇಳಬಹುದು ಕ್ವಶನ್ಸ್ ಗಳನ್ನ. ನೋಡ್ರಿ, ಎಲ್ಲ ತೀರಗಳು ಗುಜರಾತ್ ಅಲ್ಲಿ ಕಂಡು ಬರೋ ಕರಾವಳಿ ತೀರವನ್ನ ಕಚ್ ತೀರ ಅಂತ ಹೇಳ್ತೀವಿ. ಸೊ ಆಮೇಲೆ ಕೊಂಕಣ ತೀರ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕಂಡು ಬರೋದನ್ನ ಕೊಂಕಣ ತೀರ ಅಂತ ಹೇಳ್ತೀವಿ. ತಮಿಳುನಾಡಲ್ಲಿ ಕಂಡು ಬರುವ ತೀರವನ್ನ ಕೋರಮಂಡಲ ತೀರ, ಕರ್ನಾಟಕದಲ್ಲಿ ಕಂಡು ಬರುವ ತೀರವನ್ನ ಕೆನರಾ ತೀರ, ಅದೇ ತರ ಕೇರಳದಲ್ಲಿ ಕಂಡು ಬರುವ ತೀರವನ್ನ ಮಲಬಾರ್ ತೀರ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರೋದನ್ನ ಆಂಧ್ರ ತೀರ, ಅದೇ ತರ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಕಂಡು ಬರೋದನ್ನ ಸರ್ಕಾರ ಅಥವಾ ಉತ್ಕಲ್ ತೀರ ಅಂತ ಹೇಳ್ತೀವಿ. ಸರ್ಕಾರ ಅಥವಾ ಉತ್ಕಲ ತೀರ ಅಂತ ಹೇಳ್ತೀವಿ. ಸೊ ಇವುಗಳನ್ನ ಉತ್ತರದಿಂದ ದಕ್ಷಿಣಕ್ಕೂ ಅಥವಾ ದಕ್ಷಿಣದ ಉತ್ತರಕ್ಕೆ ಹೊಂದಿಸಿ ಬರೆಯಿರಿ ಅಂತ ಬಂದಾಗ ಸೊ ಇವುಗಳನ್ನ ನೋಡ್ಕೊಡ್ರಿ. ಆಮೇಲೆ ಇನ್ ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ಬೋದು ಅಂದ್ರೆ ಇದರಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿರುವ ರಾಜ್ಯ ಅಂತ ಕೇಳ್ಬೋದು. ಯಾವುದು? ಗುಜರಾತ್. ಕಡಿಮೆ ಅಂತ ಬಂದಾಗ ಗೋವಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿರುವ ದೇಶ ಕೆನಡಾ ದೇಶ. ಇದನ್ನೊಂದು ನೆನ್ಪಿಟ್ಕೊಡ್ರಿ. ಸೊ ನಮ್ಮ ಭಾರತ ದೇಶ ದ್ವೀಪಗಳನ್ನ ಹೊರತುಪಡಿಸಿ ಎಷ್ಟು ಉದ್ದ ಹೊಂದೈತೆ? 6100 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದೈತೆ. ಅದೇ ತರ ದ್ವೀಪಗಳನ್ನ ಸೇರಿಸಿ 7516.5 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ. ಸೊ ಭಾರತದ ಪಶ್ಚಿಮಕ್ಕೆ ಏನಿದೆ? ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಸೊ ಕೆಳಗಡೆ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರವಾಗೈತೆ. 3 ಕಡೆಯಿಂದ ನೀರಾವೃತವಾಗಿರೋದ್ರಿಂದ ಒಂದು ಕಡೆ ನೆಲ ಇರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ, ಪೆನಿನ್ಸುಲಾ ಅಂತ ಹೇಳ್ತೀವಿ. ಸೊ ನಮ್ಮ ಪ್ರಪಂಚದ ಅತಿ ದೊಡ್ಡ ಪೆನಿನ್ಸುಲಾ ಯಾವ್ದಂತ ಕೇಳಿದ್ರೆ, ಅತಿ ದೊಡ್ಡ ಪರ್ಯಾಯ ದ್ವೀಪ ಅಥವಾ ಪರ್ಯಾಯ ಪ್ರದೇಶ ಅಂತ ಕೇಳಿದ್ರೆ ಯಾವುದು? ಅರೇಬಿಯನ್ ಪೆನಿನ್ಸುಲಾ ಅಂತ ಹೇಳ್ತೀವಿ. ಅರೇಬಿಯನ್ ಪರ್ಯಾಯ ದ್ವೀಪ ಪ್ರಪಂಚದ ಅತಿ ದೊಡ್ಡ ಪರ್ಯಾಯ ದ್ವೀಪ. ಸೊ ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ನ್ಯೂಟನ್ನ ನಿಯಮಗಳು ಅಂತ ಬಂದಾಗ ಹೊಂದಿಸಿ ಬರೆಯಿರಿ. ನ್ಯೂಟನ್ನ ಮೊದಲ ನಿಯಮ ಸೊ ಯಾವ್ದ್ರ ಬಗ್ಗೆ ಹೇಳುತ್ತ? ಜಡತ್ವದ ಬಗ್ಗೆ ಹೇಳುತ್ತ. ಸೊ ನ್ಯೂಟನ್ನ ಮೊದಲನೇ ನಿಯಮ ಏನ್ ಹೇಳುತ್ತ? ಸೊ ಒಂದು ವಸ್ತು ಮೂವಿಂಗ್ ಅಲ್ಲಿದ್ರೆ ಅಂದ್ರೆ ಚಲನೆಯಲ್ಲಿದ್ರೆ ಅಥವಾ ಒಂದು ವಸ್ತು ನಿಶ್ಚಲವಾಗಿದ್ರೆ, ಯಾವುದೇ ತರಹದ ಮೂವ್ಮೆಂಟ್ ಅನ್ನ ಹೊಂದಿರಲಿಲ್ಲ ಅಂತ ಹೇಳಿದ್ರೆ, ನಿಶ್ಚಲ ಸ್ಥಿತಿಯಲ್ಲಿದ್ರೆ, ಸೊ ಇವೆರಡು ಚೇಂಜಸ್ ಆಗ್ಬೇಕಂದ್ರೆ ಒಂದು ತುಂಬಾ ಸ್ಟಾಪ್ ಆಗಿರುತ್ತೆ ನಿಶ್ಚಲ ಸ್ಥಿತಿಯಲ್ಲಿದ್ರೆ, ಇನ್ನೊಂದು ಚಲಿಸ್ತಾ ಇದ್ರೆ, ಇವುಗಳ ಡೈರೆಕ್ಷನ್ ಅಥವಾ ಏನಾದ್ರೂ ಚೇಂಜ್ ಆಗ್ಬೇಕಂದ್ರೆ ಅವುಗಳಲ್ಲಿ ಏನಾಗ್ಬೇಕು? ಹೊರಗಡೆಯಿಂದ ಯಾವ್ದಾದ್ರು ಫೋರ್ಸು ಅಥವಾ ಎನರ್ಜಿ ಅದ್ರ ಮೇಲೆ ಆಕ್ಟ್ ಆದಾಗ ಮಾತ್ರ ಏನಾಗತ್ತ? ಅವುಗಳ ಸ್ಥಿತಿ ಚೇಂಜ್ ಆಗತ್ತೆ ಅಂತಂದು ಹೇಳುತ್ತೆ. ಯಾವುದು? ನ್ಯೂಟನ್ನ ಮೊದಲ ನಿಯಮ ಏನ್ ಹೇಳುತ್ತೆ? ಯಾವುದೋ ಒಂದು ವಸ್ತು ಸೊ ಚಲನೆಯ ಸ್ಥಿತಿಯಲ್ಲಿದ್ರೆ ಅಥವಾ ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಅವುಗಳ ಸ್ಥಿತಿಯಲ್ಲಿಯೇ ಮುಂದುವರಿತಾವ ಅಂಟಿಲ್ ಎಲ್ಲಿವರೆಗೂ ಅವುಗಳ ಮೇಲೆ ಬಾಹ್ಯ ಶಕ್ತಿ ಅಪ್ಲೈ ಆಗೋವರೆಗೂ ಅಥವಾ ಹೊರಗಿನ ಎನರ್ಜಿ ಅಥವಾ ಯಾವ್ದಾದ್ರು ಫೋರ್ಸ್ ಅಪ್ಲೈ ಆಗೋವರೆಗೂ ಅವುಗಳ ಸ್ಥಿತಿಯಲ್ಲೇ ಮುಂದುವರಿತಾವ. ಎಲ್ಲಾದ್ರೂ ಫೋರ್ಸ್ ಅಪ್ಲೈ ಆಗಿಬಿಟ್ರೆ ಅವುಗಳಿಗೆ ಏನಾಗತ್ತೆ? ಅವತರ ಸ್ಥಿತಿ ಚೇಂಜ್ ಆಗತ್ತ. ಸೊ ಇವ್ ನೋಡ್ರಿ, ಇದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಅಪ್ಲಿಕೇಶನ್ ಎಕ್ಸಾಂಪಲ್ಸ್ ಅಂತ ಬಂದಾಗ, ನೀವು ಬಸ್ ಅಲ್ಲಿ ಹೋಗ್ತಾ ಇರ್ತೀರಿ, ಕೂತ್ಕೊಂಡಿರ್ತಾರ. ಸೊ ಸಡನ್ಲಿ ಏನ್ ಮಾಡ್ತಾನಂದ್ರೆ ಡ್ರೈವರ್ ಬ್ರೇಕ್ ಹಾಕ್ತಾನ. ಅವಾಗ ನಮ್ದು ಏನಾಗತ್ತ? ಸೊ ನಾವು ಮುಂದೆ ಹೋಗ್ತೀವಿ ಅಂದ್ರೆ ಬಸ್ ಮೂವ್ಮೆಂಟ್ ಆಗ್ತಿರುತ್ತೆ, ಬಸ್ ನಿಂತು ಬಿಡುತ್ತೆ. ಅವಾಗ ನಮ್ಮಲ್ಲಿ ಮೂವ್ಮೆಂಟ್ ಇನ್ನೂ ಇರುತ್ತೆ, ಜಡತ್ವ ಹಂಗೆ ಇರುತ್ತೆ, ಇನರ್ಷಿ ಹಂಗೆ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಮುಂದ್ಗಡೆ ಹೋದಂಗ್ ಬಿದ್ದಂಗ ಆಗತ್ತ. ಸೊ ಇದೇನಂತ ಹೇಳಿದ್ರೆ ಸೊ ಅದ್ರದ್ದು ಅಪ್ಲಿಕೇಶನ್. ಅದೇ ತರ ನಾವು ಬಸ್ಸಿಂದ ಇಳಿಯುವಾಗ ಸ್ವಲ್ಪ ಓಡ್ಬೇಕಾಗತ್ತೆ. ನಿಂತ್ಕೊಂಡ್ ಸಡನ್ ಆಗಿ ನಿಂತ್ಕೊಂಡ್ ಬಿಟ್ರೆ ಬಿದ್ದ್ಬಿಡ್ತೀವಿ. ಟ್ರೈನಿಂದ ಇಳಿಯುವಾಗ ಅಥವಾ ಬಸ್ಸಿಂದ ಇಳಿಯುವಾಗ ಇವೇನಂತ ಹೇಳಿದ್ರೆ ನ್ಯೂಟನ್ನ ಮೊದಲ ನಿಯಮದ ಅನ್ವಯಗಳು. ಸೊ ನೋಡ್ರಿ, ಅದೇ ತರ ನ್ಯೂಟನ್ನ ಎರಡನೇ ನಿಯಮ ಅಂತ ಹೇಳ್ತೀವಿ. ನ್ಯೂಟನ್ನ ಎರಡನೇ ನಿಯಮ ಯಾವ್ದಕ್ಕೆ ಸಂಬಂಧಿಸಿದ್ದು? ವೇಗೋತ್ಕರ್ಷಕ್ಕೆ ಸಂಬಂಧಿಸಿದ್ದು. ಎರಡನೇ ನಿಯಮ ಏನ್ ಹೇಳುತ್ತ? F=ma ಅಂತ ಹೇಳ್ತೀವಿ. F=ma. ಸೊ ನಾವು ಹೆಂಗ್ ಫೋರ್ಸ್ ಆಗ್ತೀವಿ ಅದ್ರದ್ದು ಹಂಗೆ ಎಕ್ಸೆಲರೇಷನ್ ಏನಾಗುತ್ತೆ? ಜಾಸ್ತಿ ಆಗತ್ತ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ಸೊ F is directly proportional to acceleration ಅಂತ ಹೇಳ್ತೀವಿ. ಎರಡನೇ ನಿಯಮ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಮೂರನೇ ನಿಯಮ ನೋಡ್ರಿ, ಆಕ್ಷನ್ ರಿಯಾಕ್ಷನ್. ಒಂದು ಆಕ್ಷನ್ ಇದ್ರೆ ಅದಕ್ಕೆ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಇರುತ್ತೆ ಅಂತಂದು ಹೇಳ್ತಾರೆ. ಸಮ ಆಮೇಲೆ ವಿರುದ್ಧ ದಿಕ್ಕಿನ ಕ್ರಿಯೆ ಇರುತ್ತೆ. ಒಂದು ಕ್ರಿಯೆಗೆ ಸಮ ಅಥವಾ ವಿರುದ್ಧ ದಿಕ್ಕಿಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳ್ತೀವಿ. ಯಾವುದು? ನ್ಯೂಟನ್ನ ಮೂರನೇ ನಿಯಮ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ರಾಕೆಟ್ಸ್ ಗಳಲ್ಲಿ,
ಆಮೇಲೆ ನೀವು ಚೆಂಡನ್ನ ಗೋಡೆಗೆ ಎಸಿತಾ ಇರ್ತೀರಿ, ಚೆಂಡನ್ನ ಎಸೆದ್ಬಿಟ್ಟು ಮತ್ತೆ ರಿಟರ್ನ್ ಏನು ಕ್ಯಾಚ್ ಹಿಡಿತಾ ಇರ್ತೀರಿ, ಅದು ಕೂಡ ಏನಂತಂತ ಹೇಳಿದ್ರೆ ನ್ಯೂಟನ್ನ 3ನೇ ನಿಯಮ. ಸೊ ಉಳಿದಿದ್ದ ಕ್ವಶನ್ಸ್ಗಳನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕಾದರೆ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ಎಕ್ಸ್ಪ್ಲೇನ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.